ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಕಿಂಗ್ಡಮ್ ಅನ್ನೋ ಸೀರೀಸ್ ನ ಎಪಿಸೋಡ್ 6 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ಇನ್ನು ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅಲ್ಲೇ ಸಿಗುತ್ತೆ. ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ 6th ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ರಾಯಲ್ ಗಾರ್ಡು, ಆ ಹೆಡ್ ನರ್ಸ್ ಯಾಂಗು ಮತ್ತೆ ಇನ್ನು ಕೆಲವರೆಲ್ಲಾನು ಲಾರ್ಡ್ ಶಿನ್ಹೋ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ಅವ್ರಿರೋ ಸಂಜು ಅನ್ನೋ ಜಾಗಕ್ಕೆ ಬರ್ತಾ ಇದ್ರು. ಅಲ್ಲಿರೋ ಜನಕ್ಕೆ ಇನ್ನು ಈ ತರ ಒಂದು ವೈರಸ್ ಹರಡ್ತಾ ಇದೆ ಅಂತ ಇವರು ಮ್ಯಾನ್ಯುವಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂತ ಅನ್ಕೊಂಡಿರ್ತಾರೆ. ಬಟ್ ಆಲ್ರೆಡಿ ಅವ್ರಿಗೆ ಆ ವಿಷಯ ಗೊತ್ತು. ಆದ್ರೆ ಹೆಂಗೋ ನಮ್ ಹೀರೋ ಕೂಡ ಸೇಫ್ ಆಗಿ ಬಂದು ಈ ಜಾಗನ ಸೇರ್ಕೊಂಡ್ರು. ಈಗ ಸದ್ಯಕ್ಕೆ ಸೇಫ್ ಆಗಿದ್ದಾರೆ. ಅಲ್ಲಿ ಬಂದ್ಮೇಲೆ ನಮ್ ಹೀರೋ ಅವ್ರ ಅಪ್ಪಗೆ ಏನೆಲ್ಲ ಆಯ್ತು, ಆ ರಾಜನ್ಗೆ ಏನೆಲ್ಲ ಆಯ್ತು, ಆ ವಿಲನ್ ಮಂತ್ರಿ ಏನ್ ಕೆಲಸಗಳನ್ನೆಲ್ಲ ಮಾಡ್ದ ಅಂತ ಎಲ್ಲ ನಿಜನ ಕೂಡ ಲಾರ್ಡ್ ಶಿನ್ಹೋ ಅವ್ರ ಹತ್ರ ಹೇಳಿದ್ರು. ಬಟ್ ಅವ್ರೇನೋ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಂಗಿಲ್ಲ. ಇಷ್ಟು ದಿನ ನಮ್ ಹೀರೋ ಸ್ವಲ್ಪ ಹೋರಾಟದಲ್ಲಿ ಇರೋದ್ರಿಂದ ನಿದ್ದೆ ಇಲ್ಲ, ಟೈರ್ಡ್ ಆಗಿದ್ದೀರಾ, ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ಬಿಟ್ರು. ಇದರಿಂದಾನೇ ರಾಯಲ್ ಗಾರ್ಡ್ ಗೆ ಆಗಿರ್ಬೋದು, ಅಲ್ಲಿರೋ ಹೆಡ್ ನರ್ಸ್ ಗೆಲ್ಲ ಆಗಿರ್ಬೋದು, ಮೋಸ್ಟ್ಲಿ ಲಾರ್ಡ್ ಶಿನ್ಹೋ ಅವರು ಕೂಡ ಆ ವಿಲನ್ ಮಂತ್ರಿ ಕಡೆಯವರ ಅಂತ ಮಾತಾಡ್ಕೊಂಡಿರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹನ್ಯಾಂಗ್ ನ ತೋರಿಸ್ತಾರೆ. ಅಲ್ಲಿ ಆಲ್ರೆಡಿ ಮಹಾರಾಣಿನ ಅಂದ್ರೆ ರಾಜ ಅವ್ರ ವೈಫ್ ನ ಬಂದು ಈಗ ಪಟ್ಟದರ್ಶಿಯಾಗಿ ಎಲ್ಲರಿಗೂ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾಯ್ತು. ಇವಾಗ ಅವರೇ ಪಟ್ಟದರ್ಶಿಯಾಗಿ ಅಲಂಕಾರ ಮಾಡ್ಕೊಂಡಿದ್ದು ಆಯ್ತು. ಆತರ ನೆಕ್ಸ್ಟ್ ಮಿನಿಟ್ ಅವರು ಈ ತರ ಜಾಂಬಿ ವೈರಸ್ ನಮ್ ನಾಡಿನ ಒಳಗಡೆ ಬರಬಾರ್ದು, ಹನ್ಯಾಂಗ್ ಸಿಟಿ ಒಳಗಡೆ ಬರಬಾರ್ದು ಅಂತ 4 ದಿಕ್ಕಲ್ಲಿರೋ ಆ ಡೋರ್ಸ್ ನ ಕೂಡ ಲಾಕ್ ಮಾಡ್ಬಿಟ್ರು. ಈಗ ಬೇರೆ ಹೊರಗಿನ ಚಿಕ್ಕ ಸಣ್ಣ ಪುಟ್ಟ ವಿಲೇಜ್ ಅವ್ರು ಇರ್ತಾರಲ್ಲ, ಅವ್ರು ಯಾರು ಕೂಡ ಒಳಗಡೆ ಬರಬಾರ್ದು, ಒಳಗಡೆ ಇರೋರು ಯಾರು ಆಚೆ ಹೋಗ್ಬಾರ್ದು. ಆತರ ಹೋದ್ರೆ ಅವ್ರ ತಲೆ ಕಟ್ಟಾಗ್ಬಿಡತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ತುಂಬಾ ಸೈನಿಕರನ್ನ ಅಲ್ಲಲ್ಲಿ ಕಾವಲಿಗೆ ನಿಲ್ಸಿರ್ತಾರೆ. ಈಗ ಈ ವಿಲನ್ ಮಂತ್ರಿ ಬಂದು ಅವರ ಗಾರ್ಡನ್ ಅಲ್ಲೇ ಒಂದು ಶೆಲ್ಟರ್ ತರ ಇರುತ್ತೆ, ಅಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಈ ಮಹಾರಾಣಿ ಹೋಗ್ತಾಳೆ. ಅಪ್ಪ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ನಿಮ್ ಹತ್ರ ಒಂದು ವಿಷಯ ಕೇಳ್ಬೋದಾ ಅಂದಾಗ ಅವ್ರಂಗೆ ನೋಡ್ತಾರೆ ಏನ್ ಕೇಳ್ತಾಳೆ ಅಂತ. ಇಲ್ಲಪ್ಪ, ಇವಾಗ ನೀವು ನಮ್ ದೇಶಕ್ಕೆ ಹತ್ರ ಸೀಲ್ ಹಾಕೋಣ ಅಂತ ಹೇಳಿದ್ರಲ್ಲ, ಬೇರೆ ನಾಡಿನವರೆಲ್ಲ ಒಳಗಡೆ ಬರಬಾರ್ದು, ಒಳಗಡೆ ಇರೋರು ಯಾರು ಆಚೆ ಹೋಗ್ಬಾರ್ದು ಅಂತ, ಅದು ಕರೆಕ್ಟ್ ಆದ ಡಿಸಿಷನ್ ಅಂತ ಅನ್ಕೊಳ್ತಾ ಇದ್ದೀರಾ? ಯಾಕಂದ್ರೆ ಈಗ ನಮಗೆ ಬರ್ಬೇಕಾಗಿರೋ ಹಣ ಆಗಿರ್ಬೋದು, ಫೈನ್ ಅಮೌಂಟ್ಸ್ ಆಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಏನೇ ವಿಷಯಗಳಾಗ್ಲಿ ಎಲ್ಲ ನಮ್ಗೆ ಹೊರಗಿಂದಾನೆ ಬರೋದು. ಇವಾಗ ನಾವೆಲ್ಲಾ ಗೇಟ್ ನ ಸೀಲ್ ಮಾಡಿದೀವಿ ಅಂತಂದ್ರೆ ಅದಕ್ಕೆಲ್ಲ ನಾವು ಚಾನ್ಸ್ ಮಾಡ್ಕೊಟ್ಟಿಲ್ವಲ್ಲಪ್ಪ ಅನ್ನೋ ತರ ಅಂದಾಗ ಆ ವಿಲನ್ ಮಂತ್ರಂಗೆ ಲುಕ್ ನ ಕೊಟ್ಬಿಟ್ಟು ಅವ್ರ ಮಗಳ ಹತ್ರ ಒಂದ್ ಮಾತನ್ನ ಕೇಳ್ತಾರೆ. ಪವರ್ ಅಂದ್ರೆ ಏನ್ ಗೊತ್ತಾ ಮಗಳೇ ನಿನ್ಗೆ ಅಂತ. ಅವಳಂಗೆ ಅವ್ರ ಅಪ್ಪನ ಕಡೆ ನೋಡೋದನ್ನ ನೋಡಿದ್ರೆ ಅದಕ್ಕೆ ಮೀನಿಂಗ್ ಗೊತ್ತಿಲ್ಲ ಅಂತಾನೆ ಕಾಣಿಸುತ್ತೆ. ಅವ್ರು ಹೇಳ್ತಾರೆ, ಈಗ ನಾವ್ ನಿಂತಿದೀವಲ್ಲ ಇಲ್ಲಿ ಈ ಕೆರೆ ಕೆಳಗಡೆ ಎಷ್ಟೊಂದು ಹೆಣೆಗಳಿದೆ ಅಂತ ಗೊತ್ತಾ? ಖಂಡಿತ ನಿನ್ಗೆ ಗೊತ್ತಿರೋದಕ್ಕೆ ಚಾನ್ಸೇ ಇಲ್ಲ. ನಿನಗ್ ಮಾತ್ರ ಅಲ್ಲ, ಯಾರೆಲ್ಲ ಇದನ್ನ ತಿಳ್ಕೊಬೇಕು ಅಂತ ಆಸೆ ಪಡ್ತಾರೋ ಅವ್ರು ಯಾರು ಈಗ ಬದುಕಿಲ್ಲ. ಇದೇ ಪವರ್ ಅಂದ್ರೆ. ಈ ಪವರ್ ನ ಗಳಿಸಕ್ಕೆ ನಾನು ಎಷ್ಟು ಕಷ್ಟ ಪಟ್ಟಿದೀನಿ, ಎಷ್ಟು ರಾತ್ರಿ ನಿದ್ದೆ ಇಲ್ದೇ ಇದ್ದೀನಿ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಪ್ರತಿ ಕ್ಷಣ ಇದನ್ನ ದಕ್ಕಿಸ್ಕೋಬೇಕಂತಾನೆ ನಾನು ಹೋರಾಡ್ತಾ ಇರ್ತೀನಿ ಅಂದಾಗ ಇವಳು ಅಂತಾಳೆ, ನೀವೇನು ಯೋಚನೆ ಮಾಡ್ಬೇಡಿಯಪ್ಪ, ಈ ಪವರ್ ಇಂದ ನಾನು ನಿಮ್ಮನ್ನ ಕಾಪಾಡ್ತೀನಿ, ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಬಿಡೋದಿಲ್ಲ, ಈ ಪವರ್ ನ ಸರಿಯಾದ ದಾರಿಯಲ್ಲೇ ನಾನು ಯೂಸ್ ಮಾಡ್ತೀನಿ ಅಂತಂದಾಗ ಅವರಪ್ಪ ಹೇಳ್ತಾರೆ, ಇನ್ನು ನಿನ್ಗೆ ಸರಿಯಾಗಿ ಅರ್ಥ ಆಗ್ಲಿಲ್ವಲ್ಲ, ನಿನಗೆ ಈ ಪವರ್ ನ ಕೊಟ್ಟಿದ್ದೆ ನಾನು, ಯಾವಾಗ ಬೇಕಾಗಿದ್ರು ನಾನು ಅದನ್ನ ಕಿತ್ಕೋಬಹುದು. ಆಲ್ರೆಡಿ ನೀನ್ ಹೇಳಿರೋದೆ, ಇದಕ್ಕೋಸ್ಕರ ನಾನು ಎಷ್ಟು ಕಷ್ಟ ಪಟ್ಟಿದೀನಿ ಅಂತ. ಈ ಪವರ್ ನನಗ್ ಬರ್ಬೇಕು ಅಂತ ನಾನು ಎಷ್ಟು ಕಷ್ಟ ಪಟ್ನೋ ಅದ್ ನನ್ನಿಂದ ದೂರ ಹೋಗ್ಬಾರ್ದು ಅಂತ ಅಷ್ಟೇ ಕಷ್ಟ ಪಡ್ತೀನಿ. ಅದಕ್ಕೆ ಏನ್ ಬೇಕಾಗಿದ್ರು ಆಗ್ಬೋದು, ಯಾರ್ ಬೇಕಾಗಿದ್ರು ಸಾಯ್ಬೋದು. ಅರ್ಥ ಆಯ್ತಾ? ಯಾರ್ ಬೇಕಾಗಿದ್ರು ಸಾಯ್ಬೋದು. ಅದಕ್ಕೆ ಹೇಳ್ತಾ ಇರೋದು, ನಿನಗಿವಾಗ ನಾನ್ ಕೊಟ್ಟಿರೋ ಈ ಪವರ್ ನ ಸರಿಯಾದ ರೀತಿಯಲ್ಲಿ ನೀನ್ ಯೂಸ್ ಮಾಡ್ಬೇಕು. ನನಗೆ ಹೇಳ್ದೆ ಯಾವ್ದೇ ಕಾರಣಕ್ಕೂ ಯಾವ್ದೇ ಒಂದು ಡಿಸಿಷನ್ ನ ನೀನ್ ತಗೋಬಾರ್ದು. ಏನು ಹೇಳಿದ ಅರ್ಥ ಆಯ್ತಾ ಅಂದಾಗ ಅವಳು ಕೂಡ ಅಪ್ಪ ನೀವ್ ಹೇಳಿದ್ದ ಅರ್ಥ ಆಯ್ತು. ಆದ್ರೆ ನಿಮ್ ಹತ್ರ ನಾನು ಇನ್ನೂ ಒಂದು ಕ್ವೆಶ್ಚನ್ ಕೇಳ್ಬೇಕು. ಆ ರಾಜ ಅವರ ದೊಡ್ಡ ಮಗ ಇದಾನಲ್ವಾ, ಅವನನ್ನೇನ್ ಹಂಗೆ ಬಿಟ್ಬಿಡ್ತೀರಾ? ಅವ್ನಿನ್ನೂ ಸಂಜುನಲ್ಲಿ ಬದುಕೆ ಇದಾನಂತೆ, ಯಾಕೆ ಅವ್ರನ್ನ ಹತ್ರ ಸುಮ್ನೆ ಬಿಟ್ಟಿದ್ದೀರಾ ಅಂದಾಗ ಇವ್ರು ಹೇಳ್ತಾರೆ, ಯುವರಾಜ ಸಾಯ್ತಾನೆ, ಖಂಡಿತ ಅವ್ನ್ ಸಾಯ್ತಾನೆ. ಅದಕ್ಕೆ ನಾನು ಏನೆಲ್ಲ ತಯಾರಿ ಮಾಡ್ಬೇಕು, ಏನೆಲ್ಲ ಪ್ಲಾನ್ ಮಾಡ್ಬೇಕು, ನಾನು ಅದನ್ನೆಲ್ಲ ಮಾಡಿದೀನಿ. ಈಗ ಸದ್ಯಕ್ಕೆ ನೀನು ಕೊಟ್ಟಿರೋ ಕೆಲಸನ ಮಾತ್ರ ನೀನ್ ಕರೆಕ್ಟ್ ಆಗಿ ನಿಭಾಯಿಸಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ್ರು. ಇದರಿಂದಾನೇ ಗೊತ್ತಾಗತ್ತೆ ನಮ್ ಹೀರೋ ಮೇಲೆ ಅಪ್ಪ ಎಷ್ಟು ಟೆನ್ಷನ್ ಅಲ್ಲಿ ಇದಾನೆ ಅಂತ. ಸಿಕ್ಕಿದ್ರೆ ಏನ್ ಮಾಡ್ತಾನೋ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಸಂಜುನಲ್ಲಿ ತೋರಿಸ್ತಾರೆ. ಈಗ ನಮ್ಮ ಯುವರಾಜ ಅಂದ್ರೆ ನಮ್ ಹೀರೋ ಇರೋದು ಅಲ್ಲೇ ಅಲ್ವಾ, ಅಲ್ಲಿರೋ ಮೆಂಬರ್ಸ್, ಗವರ್ನರ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಹೋಗ್ಬಿಟ್ಟು ಈಗ ಆ ಲಾರ್ಡ್ ಶಿನ್ಹೋ ಅವ್ರನ್ನ ಮೀಟ್ ಮಾಡ್ತಾರೆ. ಅವ್ರ ಹತ್ರ ಹೋಗ್ಬಿಟ್ಟು ಒಂದೇ ಜಗಳ ಮಾಡ್ತಾ ಇರ್ತಾರೆ. ಏನ್ ಅನ್ಕೊಂಡಿದೀರಾ ನೀವು, ಏನದು ಸೀರಿಯಸ್ ಆಗಿ ತಗೊಳ್ಳೋದಿಲ್ವಾ? ಹನ್ಯಾಂಗ್ ಅವರು ಅವ್ರ ಕೋಟೆ ಸುತ್ತ ಇರೋ ಆ 4 ಡೋರ್ಸ್ ನ ಕೂಡ ಸೀಲ್ ಮಾಡ್ಬಿಟ್ಟಿದಾರಂತೆ. ಇದಕ್ಕೆಲ್ಲ ಕಾರಣ ಯುವರಾಜ ಬಂದು ಈ ಜಾಗದಲ್ಲಿ ಇರೋದ್ರಿಂದ. ಅದರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಆಗುತ್ತೋ ಏನೋ ಗೊತ್ತಿಲ್ಲ. ಅವ್ರೇನಾದ್ರು ಯುದ್ಧ ಮಾಡ್ಬೇಕು ಅಂತ ಹೇಳಿ ಅವ್ರ ಸೈನಿಕರನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದ್ರೆ ನಮ್ ಕತೆನೆ ಮುಗ್ದೋಗುತ್ತೆ. ನೀವೇನಕ್ಕೆ ಅವ್ರನ್ನ ಇಲ್ಲೇ ಇಟ್ಕೊಂಡಿದ್ರ, ಕಳಿಸ್ಬಿಡಿ ಅವ್ರನ್ನ ಅಂತ ಹೇಳ್ತಾ ಇದ್ರೆ ಲಾರ್ಡ್ ಶಿನ್ಹೋಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ಅನ್ಕೊಂಡಿರೋದೇನೋ ಯುವರಾಜ ಇಲ್ಲಿ ಇರೋದ್ರಿಂದಾನೇ ಅವರು ಹನ್ಯಾಂಗ್ ಅಲ್ಲಿ ಎಲ್ಲಾ ಗೇಟ್ ನ ಸೀಲ್ ಮಾಡಿದ್ದಾರೆ ಅಂತ. ಜಾಂಬೀಸ್ ಬಗ್ಗೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಇನ್ನೊಬ್ರು ಬಂದ್ಬಿಟ್ಟು ಹೇಳ್ತಾರೆ, ಲಾರ್ಡ್ ಶಿನ್ಹೋ ಅವರೇ ಅವ್ರು ಬಂದ್ಬಿಟ್ರು ಅಂತ. ಇದೇ ಕೇಳಿಸ್ಕೊಂಡು ನಮ್ ಲಾರ್ಡ್ ಶಿನ್ಹೋ ಅವರು,
ಹೌದಾ, ಸರಿ ಆಯ್ತು, ನೀವ್ ಅನ್ಕೊಂಡಿರೋ ತರನೇ ನಾವು ರಾಜನ ಕಳ್ಸ್ಬಿಡೋಣ, ಬನ್ನಿ ಬನ್ನಿ ಹೋಗೋಣ ಅಂತ ಹೇಳಿ ನಮ್ ಹೀರೋ ಹತ್ರ ಬರ್ತಾರೆ. ಅಲ್ಲಿ ನಮ್ ಹೀರೋ ಅವ್ನ್ ಕತ್ತಿನ ನಿಧಾನಕ್ಕೆ ಒರ್ಸ್ಕೊಂಡ್ ಕೂತಿರ್ತಾನ. ಅಲ್ಲಿ ಬಂದ್ಬಿಟ್ಟು ಈ ಹನ್ಯಾಂಗ್ ನಾಡಿಗೆ ಸೇರಿರ್ತಾನಲ್ಲ ಒಬ್ಬ ಸೇನಾಧಿಪತಿಗ ಹೊಸದಾಗಿ ನೇಮಕ ಆಗಿರೋನು, ಅವ್ನ್ ಬಂದ್ಬಿಟ್ಟು ಯುವರಾಜ್ ಅವ್ರೆ ಏನ್ ಮಾಡ್ತಾ ಇದೀರಾ, ಬನ್ನಿ ಬನ್ನಿ ಟೈಮ್ ಆಯ್ತು ಬನ್ನಿ ಹೋಗೋಣ, ಮನೇಲೆಲ್ಲ ವೇಟ್ ಮಾಡ್ತಾ ಇದಾರೆ ಅಂತ ಕರಿತಾ ಇದ್ರೆ ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಇಲ್ಲಿ ಅಂತ. ಆಲ್ರೆಡಿ ನಮ್ ರಾಯಲ್ ಗಾರ್ಡ್ ಹೇಳ್ತಾನೆ ಇದ್ರು ಇರೋರ್ ಮೇಲೆಲ್ಲ ಡೌಟ್ ಇದೆ, ಬೇಗ ಬನ್ನಿ ಹೊರಟೋಗೋಣ ಅಂತ. ಆದ್ರೆ ನಮ್ ಹೀರೋ ಕೇಳಲಿಲ್ಲ. ಏನಪ್ಪಾ ಇದು ಸೌಂಡ್ ಅಂತ ಹೊರಗಡೆ ಬಂದ್ ನೋಡೋಷ್ಟ್ರಲ್ಲಿ ಇವ್ರು ಇದಕ್ಕೂ ಮುಂಚೆ ಆ ಮೆಡಿಕಲ್ ಫೆಸಿಲಿಟಿಯಲ್ಲಿ ಇರ್ಬೇಕಾದ್ರೆ ವಿಸಿಲ್ ಹೊಡೆದು ಯಾವ್ದೋ ದೂರದಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಂದಿದ್ರಲ್ವಾ, ಅವನೇ ಇವಾಗ ಅಲ್ಲಿಂದ ಇಲ್ಲಿವರೆಗೂ ಟ್ರ್ಯಾಕ್ ಮಾಡ್ಕೊಂಡ್ ಬಂದಿರೋದು. ನಮ್ ಹೀರೋ ಮತ್ತೆ ರಾಯಲ್ ಗಾರ್ಡ್ ಎಲ್ಲ ಹೊರಗಡೆ ಬಂದು ನೋಡ್ತಾ ಇರ್ಬೇಕಾದ್ರೆ ಈಗ ಆ ಜಾಗಕ್ಕೆ ಆ ಲಾರ್ಡ್ ಶಿನ್ಹೋ ಕಡೆಯವರು ಅವರೆಲ್ಲಾನು ಒಳಗಡೆ ಬರ್ತಾರೆ. ಅವ್ರು ಬಂದಿದ ತಕ್ಷಣ ಈ ಸೇನಾಧಿಪತಿ ಅವ್ರ ಕಡೆಯವರೆಲ್ಲ ಅವ್ರಿಗೊಂದು ನಮಸ್ಕಾರನ ಹಾಕ್ಬಿಟ್ಟು, ತುಂಬಾ ಥ್ಯಾಂಕ್ಸ್ ಲಾರ್ಡ್ ಶಿನ್ಹೋ ಅವ್ರೆ, ನಾವು ಬರೋ ತನಕ ಈ ದ್ರೋಹಿನ ನೀವ್ ಈ ತರ ಬಂದಿ ಮಾಡಿ ಇಟ್ಟಿದ್ದಕ್ಕೆ, ಈಗ ನೀವ್ ಅನುಮತಿ ಕೊಟ್ರೆ ನಾವು ಅವ್ರನ್ನ ಕರ್ಕೊಂಡ್ ಹೋಗ್ತೀವಿ, ಬಂದಿ ಮಾಡಿ ಆ ದ್ರೋಹಿನ ಅವ್ರನ್ನ ಎಳ್ಕೊಂಬನ್ನಿ ಅಂತ ಹೇಳಿ ಆರ್ಡರ್ ಮಾಡಿದ ತಕ್ಷಣ ಲಾರ್ಡ್ ಶಿನ್ಹೋ ಅವ್ರು ಹೇಳ್ತಾರೆ, ಏನು ದ್ರೋಹಿನ ಬಂದಿ ಮಾಡ್ತೀರಾ, ಹಂಗಾದ್ರೆ ಫಸ್ಟ್ ನೀವ್ ನಿಮ್ಮನ್ನ ಬಂದಿ ಮಾಡಿಸ್ಕೋಬೇಕು, ಪದವಿ ಆಸೆಯಿಂದ ದುಡ್ಡಿನ ಆಸೆಯಿಂದ ನಿಮ್ ಯುವರಾಜನ್ಗೆ ನೀವು ದ್ರೋಹ ಮಾಡ್ತಾ ಇದ್ದೀರಾ, ಯಾವನ್ಗೋ ಅಂದ್ರೆ ವಿಲನ್ ಮಂತ್ರಿಗೋಸ್ಕರ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ತಪ್ಪು ಮಾಡಿರೋದ್ ನೀವು, ಶಿಕ್ಷೆ ಆಗ್ಬೇಕಾಗಿರೋದ್ ನಿಮ್ಗೆ, ಏನು ಶಿಕ್ಷೆ ಕೊಟ್ಬಿಡಣ್ವಾ ಅಂತ ಇವ್ರು ಸಿಗ್ನಲ್ ಕೊಟ್ಟಿದ ತಕ್ಷಣ ಎಲ್ಲಾ ಕಡೆಯಿಂದನೂ ಆರ್ಚರಿ ಟೀಮ್ ಅವರು ಸುತ್ತ ನಿಲ್ಸಿರ್ತಾರೇನೋ, ಎಲ್ಲಾರು ಎದ್ ನಿಂತ್ಕೊಂಡ್ರು. ಅಷ್ಟೇ ಸರ ಅಂತ ಲೈನ್ ಆಗಿ ಎಲ್ಲರಿಗೂ ಬಂದು ಬಾಣಗಳು ಚುಚ್ಕೊಳಕ್ಕೆ ಸ್ಟಾರ್ಟ್ ಆಯ್ತು, ಒಬ್ಬೊಬ್ಬರಾಗಿ ಬೀಳಕ್ಕೆ ಸ್ಟಾರ್ಟ್ ಆದ್ರು. ಅವಾಗ್ಲೇ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸೋದು. ಆಕ್ಚುಲಿ ಅವತ್ತು ನೈಟ್ ನಮ್ ಹೀರೋ ಮತ್ತೆ ಲಾರ್ಡ್ ಶಿನ್ಹೋ ಅವ್ರು ಮಾತಾಡ್ಕೊಂಡ್ರಲ್ವಾ, ಅವ್ರು ಕೂಡ ನಮ್ ಹೀರೋನ ನೀವು ಟೈರ್ಡ್ ಆಗಿದ್ದೀರಾ ಮಲ್ಕೊಳ್ಳೋ ಹೋಗಿ ಅಂತ ಹೇಳಿರ್ತಾರಲ್ವಾ, ಆದ್ರೆ ಆಗ ಅವ್ರು ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿರ್ತಾರೆ. ಏನಂದ್ರೆ ಲಾರ್ಡ್ ಶಿನ್ಹೋ ಅವ್ರು ಹೇಳ್ತಾರೆ, ಹೋಗಿ ರಾಜ, ನೀವ್ ಹೋಗಿ ಈಗ ಸದ್ಯಕ್ಕೆ ಮಲ್ಕೊಳ್ಳಿ, ರೆಸ್ಟ್ ತಗೊಳ್ಳಿ, ಯಾಕಂದ್ರೆ ನಾಳೆ ಆ ವಿಲನ್ ಮಂತ್ರಿ ಕಡೆ ಅವ್ರು ಬರ್ತಾರೆ ನಿಮ್ನ ಅರೆಸ್ಟ್ ಮಾಡಕ್ಕೆ, ಇನ್ನು ಅವ್ರನ್ನ ಎದುರ್ಸಕ್ಕೆ ಶಕ್ತಿ ಬೇಡವಾ ಅಂತ ಹೇಳಿದಾಗ ನಮ್ ಹೀರೋಗೆ ಸಖತ್ ಶಾಕು. ಏನ್ ಹೇಳ್ತಾ ಇದೀರಾ, ನಾನ್ ಈ ಜಾಗದಲ್ಲಿ ಇದೀನಿ ಅಂತ ಅವ್ರಿಗೆ ಹೆಂಗ್ ಗೊತ್ತಾಯ್ತು, ಸಂಜುಗೆ ಬರ್ತೀನಿ ಅಂತ ನಾನು ಯಾರ ಹತ್ರನೇ ಹೇಳಿಲ್ವಲ್ಲ, ಅವ್ರಿಗೆ ಗೊತ್ತಿಲ್ವಲ್ಲ ಅಂತಂದಾಗ ಅವ್ರು ಹೇಳ್ತಾರೆ, ಆದ್ರೆ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅನ್ನೋದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಮೋಸ್ಟ್ಲಿ ನಿಮ್ ಕಡೆ ಇರೋರೇ ಯಾರಾದ್ರೂ ಇನ್ಫಾರ್ಮೇಶನ್ ಕೊಡ್ತಾ ಇದಾರೇನೋ ಅಂತ ನನಗ್ ಅನಿಸ್ತಾ ಇದೆ. ಅವ್ರು ನನ್ಗೆ ಲೆಟರ್ ಕಳ್ಸಿದಾರೆ, ಈ ತರ ನಿಮ್ ಯುವರಾಜ ಬಂದು ಸಂಜುನಲ್ಲೇ ಇದಾರೆ, ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬರ್ತಾ ಇದೀವಿ, ನಾವ್ ಬರೋ ತನಕ ಅಲ್ಲೇ ಇಟ್ಕೊಳ್ಳಿ ಅಂತ, ಅದರಿಂದಾನೆ ನಾಳೆ ಪ್ಲಾನ್ ಮಾಡೋಣ, ಈಗ ಸದ್ಯಕ್ಕೆ ಮಲ್ಕೊಳ್ಳಿ ಅಂತ ಹೇಳಿರ್ತಾರೆ. ಇದನ್ನೇ ಇವ್ರು ಮಾತಾಡ್ಕೊಂಡಿದ್ದು. ಇವಾಗ ಇಲ್ಲಿ ಪ್ರೆಸೆಂಟ್ ತೋರಿಸಿದ್ರೆ ಅಲ್ಲಿರೋ ಸೇನಾಧಿಪತಿ ಹಂಗೆ ನಿಂತ್ಕೊಂಡು ಕೂಗಾಡ್ತಾ ಇರ್ತಾನೆ, ನಿಮ್ಮನ್ನೆಲ್ಲ ಅವ್ರು ಸುಮ್ನೆ ಬಿಡೋದಿಲ್ಲ, ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾರೆ, ಇಂತ ದ್ರೋಹಿನ ನಿಮ್ ಜೊತೆ ಇಟ್ಕೊಂಡು ಅನ್ಯಾಂಗ್ ದೇಶಕ್ಕೆ ನೀವು ವಿರುದ್ಧವಾಗಿದ್ದೀರಾ ಅಂತ ಹೇಳಿ ಮಾತಾಡ್ತಾ ಇದ್ದಾಗ ನಮ್ ಹೀರೋಗೆ ಟೆನ್ಷನ್ ಆಗೋಯ್ತು. ಇನ್ನು ಏನಕ್ಕೆ ಇವ್ರನ್ನ ಮಾತಾಡಕ್ ಬಿಟ್ಟಿದ್ದೀರಾ, ನನ್ ಕಿವಿಲ್ ರಕ್ತ ಬರೋದು ಒಂದ್ ಬಾಕಿ ಇವ್ನು ಮಾತಾಡ್ತಾ ಇದ್ರೆ ಅಂತ ಹೇಳಿ ರಾಯಲ್ ಗಾರ್ಡ್ ಹತ್ರ ಇರೋ ಕತ್ತಿನ ತಗೊಂಡೋಗಿ ತಲೆನೇ ಕಟ್ ಮಾಡಿ ಬಿಸಾಕ್ಬಿಟ್ಟ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಸಕ್ಕ ಟೆನ್ಷನ್ ಆಗ್ಬಿಡ್ತಾರೆ. ಆ ಗವರ್ನರು ಮತ್ತೆ ಆ ಸಂಜುಗೆ ಸೇರಿರೋ ಸ್ವಲ್ಪ ಹೆಡ್ಸ್ ಎಲ್ಲ ಇರ್ತಾರಲ್ವಾ, ಅವರೆಲ್ಲ ಟೆನ್ಷನ್ ಆಗ್ಬಿಟ್ರು. ಯುವರಾಜ ಏನ್ ಕೆಲಸ ಮಾಡಿದೀರಾ, ಈಗ ನೀವ್ ಈ ಕೆಲಸ ಮಾಡಿರೋದ್ರಿಂದ ಅಲ್ಲಿರೋ ವಿಲನ್ ಮಂತ್ರಿಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ, ನಾಳೆ ದಿನ ಅವ್ರು ಇಲ್ಲಿ ಬಂದು ಯುದ್ಧ ಮಾಡಿದ್ರೆ ನಮ್ಮನ್ನೆಲ್ಲ ಸಾಯಿಸಾಕ್ಬಿಡ್ತಾರೆ, ಯಾಕೆ ನೀವ್ ಈ ತರ ಮಾಡ್ತಾ ಇದೀರಾ ಅಂದಾಗ ನಮ್ ಯುವರಾಜ ಹೇಳ್ತಾರೆ, ಅಂದ್ರೆ ನಮ್ ಹೀರೋ ಹೇಳ್ತಾರೆ, ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ವಾ, ಆ ವಿಲನ್ ಮಂತ್ರಿ ಏನ್ ಇನ್ನೂ ನಿಮ್ಮ ನಾಡಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂಡಿದೀರಾ, ಅವ್ರು ಯಾವತ್ತೋ ನಿಮ್ ನಾಡ್ನ ಕೈ ಬಿಟ್ಬಿಟ್ರು ಅಂತ ಹೇಳಿದಾಗ ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ, ಏನ್ ಹೇಳ್ತಾ ಇದೀರಾ ಅಂದಾಗ ನಮ್ ಹೀರೋ ಹೇಳ್ತಾನೆ, ಈಗೇನು ನಾನ್ ಇಲ್ಲಿರೋದ್ರಿಂದ ಅವ್ರ ಗೇಟ್ ನೆಲ್ಲ ಸೀಲ್ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ ಅಂತ ನೀವ್ ಅನ್ಕೊಂಡಿರೋದಲ್ವಾ, ಆದ್ರೆ ಅದು ನಿಜ ಅಲ್ಲ, ಅದೇನಂದ್ರೆ ಅಂತ ಹೇಳೋಷ್ಟ್ರಲ್ಲೇ ಇನ್ನೊಬ್ಬ ಓಡ್ ಬಂದ್ಬಿಟ್ಟು ಹೇಳ್ತಾನೆ, ಪ್ರಭು ಒಂದ್ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ. ಏನಂತ ನೋಡಿದ್ರೆ ಈ ಸಂಜು ಸುತ್ತಮುತ್ತಲು ವಿಲೇಜಸ್ ಎಲ್ಲ ಇರತ್ತಲ್ಲ, ಇನ್ನು ಆ ಕಡೆ ಈ ಕಡೆ ಅಂತೆಲ್ಲ ಸುಮಾರು ವಿಲೇಜಸ್, ಅದೇನೇನೋ ವಿಲೇಜಸ್ ಎಲ್ಲ ಹೇಳ್ತಾರೆ, ಬಾಳಗಡೆ ಕೂಡ ಹೋಗ್ತಾ ಇಲ್ಲ, ಆ ಜನ ಎಲ್ಲ ಬಂದು ಹೆಲ್ಪ್ ಮಾಡಿ ಅಂತ ಹೇಳಿ ಬಾಗಲ್ನೆಲ್ಲ ತಡ್ತಾ ಇರ್ತಾರೆ. ಫ್ಯಾಮಿಲೀಸ್ ನ ಕಾಪಾಡ್ಕೊಳಕ್ಕೆ ಎಲ್ಲೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪಾಪ ಅಷ್ಟು ಜನಕ್ಕೆ. ಏನ್ ಗುಂಪಾಗಿ ಬಂದಿರ್ತಾರೆ. ಇದನ್ನ ನೋಡ್ಬಿಟ್ಟು ಇವರೆಲ್ಲ ಸಖತ್ ಶಾಕ್ ಆಗ್ಬಿಟ್ರು. ಏನ್ ಇವರೆಲ್ಲ ಇಲ್ಲಿಗೆ ಬಂದಿದ್ದಾರೆ, ಇವ್ರನ್ನೆಲ್ಲ ಒಳಗಡೆ ಬಿಟ್ರೆ ಹೆಂಗೆ, ಇಲ್ಲಿ ನಮ್ ಜನಕ್ಕೆ ತಿನ್ನಕ್ಕೆ ಊಟ ಇಲ್ಲ, ಉಳ್ಕೊಳಕ್ಕೆ ಸರಿಯಾಗಿ ಜಾಗ ಇಲ್ಲ, ಇನ್ ಇವರೆಲ್ಲ ಬಂದ್ರೆ ನಾವೆಲ್ಲ ಹೆಂಗಿರಕ್ಕಾಗತ್ತೆ ಅನ್ನೋ ತರ ಅಂದಾಗ ಹೀರೋ ಹೇಳ್ತಾನೆ, ನಮ್ಗೆ ಬೇರೆ ದಾರಿ ಇಲ್ಲ, ಅವ್ರನ್ನ ನಾವು ಒಳಗಡೆ ಬಿಡ್ಲೇಬೇಕು, ಇಲ್ಲಿ ಸುತ್ತಮುತ್ತಲು ಸುಮಾರು ವಿಲೇಜಸ್ಗೆ ಆ ಜಾಂಬಿ ವೈರಸ್ ಅಟ್ಯಾಕ್ ಆಗ್ಬಿಟ್ಟಿದೆ, ಸುಮಾರು ಜನ ಜಾಂಬೀಸ್ ಆಗಿ ಚೇಂಜ್ ಆಗಿದ್ದಾರೆ, ಈಗ ನಾವು ಇವ್ರನ್ನ ಒಳಗಡೆ ಬಿಟ್ಟಿಲ್ಲ ಅಂದ್ರೆ ಇವ್ರನ್ನೆಲ್ಲ ಕೂಡ ಜಾಂಬೀಸ್ ಕಚ್ಬಿಡತ್ತೆ, ಇವ್ರು ಅಫೆಕ್ಟ್ ಆಗ್ಬಿಡ್ತಾರೆ, ಅದಾದ್ಮೇಲೆ ಒಳಗಡೆ ಇರೋ ಜನಕ್ಕೆಲ್ಲ ಊಟಕ್ಕೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ, ಅವ್ರು ಹೊರಗಡೆ ಹೋಗಕ್ಕೆ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಈ ಗವರ್ನರ್ ಒಪ್ಕೊಳ್ತಾ ಇಲ್ಲ ಅದಕ್ಕೆಲ್ಲ ಚಾನ್ಸೇ ಇಲ್ಲ, ಇವರೆಲ್ಲ ಬಂದು ಊಟಕ್ಕೆ ಕಷ್ಟ ಆಗಿ ಇಬ್ರಿಬ್ರು ಸಾಯೋ ಬದಲು ಒಳಗಡೆ ಇರೋರು ಬದುಕೊಳ್ಳಿ ಬಿಡ್ರಿ, ಇವರೆಲ್ಲ ಸಾಯ್ಲಿ ಅನ್ನೋ ತರ ಹೇಳಿದಾಗ ನಮ್ಮ ಹೀರೋಗೆ ಟೆನ್ಷನ್ ಆಗೋಯ್ತು. ನಾನ್ ಹೇಳ್ತಾ ಇದ್ರೆ ನಿನ್ ಪಾಡಗ್ ನೀನ್ ಹೇಳ್ತಾ ಇದೀಯಾ, ಅವ್ರನ್ನ ಒಳಗಡೆ ಬಿಡಿ ಅಂತಂದೆ ಅಂತ ನಮ್ಮ ಹೀರೋ ಹೇಳಿದ್ರೆ, ಆಯಪ್ಪ ಇಲ್ಲ ನಾನ್ ಒಪ್ಕೊಳ್ಳೋದಿಲ್ಲ, ಈ ನಾಡಿಗೆ ನಾನೇ ಗವರ್ನರು, ನಾನ್ ಹೇಳ್ದಂಗೆ ನಡಿಬೇಕು ಅಂತ ಹೇಳಿದ್ರೆ ನಮ್ ಹೀರೋಗೆ ಟೆನ್ಷನ್ ಆಗಿ ಕತ್ತಿನೆತ್ತ ಅಪ್ಪ ಕತ್ತಲ್ಲೇ ಇಟ್ಬಿಡ್ತಾನ. ಈ ನಾಡಿನ ಯುವರಾಜ್ ಆಗಿ ನಾನ್ ಹೇಳ್ತಾ ಇದೀನಿ, ನನ್ ಮತ್ಗೆ ನೀನ್ ಎದುರು ಹೇಳ್ತಾ ಇದೀಯಾ, ಹಂಗಾದ್ರೆ ಇನ್ಮೇಲೆ ನೀನ್ ಈ ಜಾಗದಲ್ಲಿ ಗವರ್ನರ ಕೆಲಸ ಮಾಡೋದೇ ಬೇಕಾಗಿಲ್ಲ, ಜನಗಳಿಗೋಸ್ಕರ ನೀನ್ ನಿಲ್ಲೋದೇ ಬೇಕಾಗಿಲ್ಲ, ನಿನ್ ಗಂಟು ಮುಟ್ಟೆ ಕಟ್ಕೊಂಡು ಜಾಗನ ಖಾಲಿ ಮಾಡು ಅಂತ ಹೇಳ್ಬಿಡ್ತಾರ. ಅಷ್ಟೇ ಇದನ್ನ ಕೇಳಿಸ್ಕೊಂಡು ಲಾರ್ಡ್ ಶಿನ್ಹೋ ಅವ್ರು ಹೇಳ್ತಾರೆ, ಏನ್ರಪ್ಪ ನಿಂತ್ಕೊಂಡು ನೋಡ್ತಾ ಇದೀರಾ, ನಮ್ ಯುವರಾಜ್ ಅವ್ರು ಹೇಳಿಲ್ವಾ ಗವರ್ನರ್ ಸರ್ನ ನೋಡಿ ಸ್ವಲ್ಪ ದಾರಿ ಕಳ್ಸಿಕೊಟ್ಬಿಡಿ ಅವ್ರ ಮನೆಗೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಗೇಟು ತೆಗೆದ್ ಬಿಡ್ರಪ್ಪ ಅಂತ ಹೇಳಿದ ತಕ್ಷಣ ಗೇಟ್ ನ ಓಪನ್ ಮಾಡ್ಬಿಟ್ರು. ಎಲ್ಲಾ ಜನನು ದಪ ಅಂತ ಒಳಗಡೆ ಬಂದ್ಬಿಟ್ರು. ಈ ತರ ಇಷ್ಟು ಜನ ಬರ್ತಾ ಇರೋದ್ರ ನೋಡ್ಬಿಟ್ಟು ಇಷ್ಟು ಜನಕ್ಕೆ ಉಳ್ಕೊಳಕ್ಕೆ ಖಂಡಿತ ನಮ್ಗೆ ಇಲ್ಲಿ ಜಾಗ ಸಾಕಾಗಲ್ಲ, ಮತ್ತೆ ಅವ್ರಿಗೆ ಊಟನೂ ಸಾಕಾಗಲ್ಲ, ಇದಕ್ಕೆ ನಾವು ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು ಅಂತ ಮಾತಾಡಿದಾಗ ನಮ್ ಹೀರೋ ಹೇಳ್ತಾನೆ, ಹೌದು ಖಂಡಿತ ನಾವ್ ಇದಕ್ಕೊಂದು ಬೇರೆ ವ್ಯವಸ್ಥೆ ಮಾಡ್ಲೇಬೇಕು, ಇಲ್ಲಿರೋರ್ಗ್ ಮಾತ್ರ ಅಲ್ಲ
ಕಂಪ್ಲೀಟ್ ಸಂಜುನೇ ನಾವು ಪ್ರೊಟೆಕ್ಟ್ ಮಾಡ್ಬೇಕು ಜಾಂಬೀಸ್ ಇಂದ ಅಂದಾಗ ಇವ್ರಿಗೇನ್ ಅರ್ಥ ಆಗ್ತಾ ಇಲ್ಲ. ಇನ್ನು ಆಲ್ಮೋಸ್ಟ್ ಕತ್ಲಾಗ್ತಾ ಬರ್ತಾ ಇದೆ, ಹೆಂಗ್ ನಾವ್ ಈ ತರ ಸಂಜುನೇ ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡಕ್ ಆಗತ್ತೆ ಅಂದಾಗ ನಮ್ ಹೀರೋ ಹೇಳ್ತಾನೆ, ಜಾಂಬೀಸ್ಗೆ ಬೆಂಕಿ ಅಂದ್ರೆ ಭಯ, ನೀರ್ ಅಂದ್ರೆ ಭಯ, ಅಂದ್ರೆ ಅವುಗಳಿಂದ ಅವು ದೂರ ಇರ್ತವೆ, ಅದನ್ನ ಇಟ್ಕೊಂಡೆ ನಾವು ಜಾಂಬೀಸ್ ಇಂದ ನಾವು ಸೇಫ್ ಆಗಿರ್ಬೇಕು, ಅವುಗಳನ್ನ ಕೂಡ ಓಡಿಸ್ಬೇಕು. ಸೊ ಸಂಜು ಒಂದು ಭಾಗ ಬಂದು ಫುಲ್ ಆಗಿ ನೀರಿಂದ ತುಂಬಿದೆ, ಆ ಜಾಗದಲ್ಲಿ ನೀವು ಸ್ವಲ್ಪ ಅಡ್ಡಿಗಳನ್ನ ಮಾಡ್ ಹಾಕ್ರಿ, ಜಾಂಬೀಸ್ ಒಳಗಡೆ ಬರ್ದೇ ಇರೋ ತರ, ಇನ್ ಕೇಸ್ ಅದ್ ಮೀರಿ ಒಳಗಡೆ ಬಂದ್ರೆ ಸಾಯೋ ತರ ಟ್ರ್ಯಾಪ್ ಎಲ್ಲ ಸೆಟ್ ಮಾಡಿ. ಇನ್ನೊಂದ್ ಕಡೆ ಎಲ್ಲಾ ಸೈನಿಕರು ಇರ್ರಿ, ಎಲ್ಲಾ ಜನಗಳಿಗೂ ಆಯುಧಗಳನ್ನ ಕೊಡಿ ಅಂತ ಹೇಳಿದಾಗ ಎಲ್ಲರೂ ಆ ಕೆಲಸಗಳಲ್ಲಿ ಹಿಡಿದ್ಬಿಟ್ರು. ಅಲ್ಲಿ ಫುಲ್ ಆಗಿ ನೀರೆಲ್ಲ ಇರತ್ತಲ್ಲ, ಆ ಜಾಗದಲ್ಲಿ ಏನೋ ಶಾರ್ಪ್ ಆಗಲ್ಲ ಏನೋ ಇಡ್ತಾರೆ, ಬ್ಯಾಂಬೂ ಸ್ಟಿಕ್ಸ್ ನ ಕೊಯ್ಕೊಂಡ್ ಬರ್ತಾರೆ, ಅಲ್ಲಿ ಶಾರ್ಪ್ ಆಗಿ ಇಡೋದು, ಜಾಂಬೀಸ್ ಬಂದ್ರೆ ಒಳಗಡೆ ಬರ್ದೇ ಇರೋದಕ್ಕೆ ಏನೆಲ್ಲ ತಡೆಗಳನ್ನ ಹಾಕ್ಬೋದು ಆ ತರ ತಡೆಗಳನ್ನ ಹಾಕ್ತಾ ಇರ್ತಾರೆ. ಎಲ್ಲೆಲ್ಲಿ ದಾರಿಗಳಿರುತ್ತೋ ಬೇರೆ ಊರುಗಳಿಂದ ಈ ಊರಿಗೆ ಬರೋದಕ್ಕೆ ಎಂಟ್ರೆನ್ಸ್ ಅಲ್ಲಿ ಏನೇನ್ ದಾರಿಗಳಿರುತ್ತೋ ಎಲ್ಲದನ್ನು ಮುಚ್ತಾ ಇರ್ತಾರೆ. ಎಲ್ಲಾ ಜನಗಳ ಕೈಲೂ ಆಯುಧಗಳನ್ನ ಕೊಡ್ತಾರೆ. ಇವ್ರ ಈ ತರ ಎಲ್ಲ ಸೇಫ್ ಆಗಿರ್ಬೇಕು ಅಂತ ಹೇಳಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಅರಮನೆಯಲ್ಲಿ ತೋರಿಸ್ತಾರೆ. ಮಹಾರಾಣಿ ಬಂದು 2 ಕೋರ್ಟ್ ಲೇಡೀಸ್ ಜೊತೆ ಬರ್ತಾ ಇರ್ಬೇಕಾದ್ರೆ ಇವತ್ತೊಬ್ಬರಿಗೆ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರೆ. ಡೆಲಿವರಿ ಆಯ್ತಾ, ಗಂಡ್ಮಗುನ ಹೆಣ್ಮಗುನ ಅಂತ ಕೇಳಿದಾಗ ಅವ್ರು ಬಂದ್ಬಿಟ್ಟು ಇನ್ನೂ ಸರಿಯಾಗಿ ಗೊತ್ತಿಲ್ಲ ರಾಣಿ, ನೋಡ್ಬೇಕು ಅಂದಾಗ ಗಂಡ್ಮಗು ಇದ್ರೆ ಮಾತ್ರ ನನ್ನ ಹತ್ರ ಹೇಳಿ ಅಂತ ಇವ್ರು ಏನೋ ಒಂದು ಟಾಪಿಕ್ ನ ಮಾತಾಡ್ಕೊಂಡ್ ಬರ್ತಿದ್ದಾರೆ. ಏನ್ ವಿಷಯ ಅಂತ ಗೊತ್ತಿಲ್ಲ, ನೋಡೋಣ ಮುಂದಕ್ಕೆ. ಇವಾಗ ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಮಹಾರಾಣಿ ಅವರ ಪ್ರೈವೇಟ್ ಪ್ಯಾಲೇಸ್ ಅಂತ ಹೇಳಿದ್ನಲ್ಲ, ಆ ಜಾಗದಲ್ಲಿ ತೋರಿಸ್ತಾರೆ. ಅಲ್ಲಿ ಇವತ್ತು ಒಬ್ಬರಿಗೆ ಡೆಲಿವರಿ ಆಗ್ತಿದೆ. ಮೋಸ್ಟ್ಲಿ ಇವಾಗ ಈ ರಾಣಿ ಮತ್ತೆ ಅವ್ರ ಕಡೆಯವ್ರು ಮಾತಾಡ್ಕೊಂಡ್ ಬಂದ್ರಲ್ಲ, ಇದ್ರ ಬಗ್ಗೆನೇ ಇರ್ಬೋದು. ಅಲ್ಲಿ ಒಂದು ಹುಡುಗಿಗೆ ಡೆಲಿವರಿ ಆಗುತ್ತೆ. ಆ ಜಾಗದಲ್ಲಿ ಸುಮಾರು ಪ್ರೆಗ್ನೆಂಟ್ ಲೇಡೀಸ್ ಎಲ್ಲ ಇರ್ತಾರೆ. ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ನೋಡಿರ್ತೀವಿ, ಎಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೂ ಭರ್ಜರಿಗೆ ಊಟ ಕೊಡ್ತಾ ಇರ್ತಾರೆ. ಆ ಜಾಗ ಇದೇ ಇರಬಹುದೇನೋ. ಈಗ ಒಳಗಡೆ ಮಗು ಅಳ್ಳೋ ಸೌಂಡ್ ಕೇಳಿದ ತಕ್ಷಣ ಎಲ್ಲರಿಗೂ ಸಖತ್ ಸಂತೋಷ, ಅಪ್ಪಡಿ ಮಗು ಉಟ್ಬಿಡ್ತು, ಮಗು ಚೆನ್ನಾಗಿದ್ಯಾ, ಏನಾಗಿದೆ ಅಂತ ಹೇಳಿ ಎಲ್ಲರೂ ತುಂಬಾನೇ ಸಂತೋಷವಾಗಿ ನೋಡ್ತಾ ಇರ್ಬೇಕಾದ್ರೆ ಡೆಲಿವರಿ ಮುಗಿದ್ಮೇಲೆ ಒಳಗಡೆಯಿಂದ ಮಗು ಸೌಂಡ್, ಅಂದ್ರೆ ಇಷ್ಟೊತ್ತು ಅಳ್ತಾ ಇದ್ದಿದ್ ಸೌಂಡ್ ನಿಂತೋಗ್ಬಿಡ್ತು. ಇಲ್ಲಿರೋ ಈ ಲೇಡೀಸ್ಗೆಲ್ಲ ಏನ್ ಅರ್ಥ ಆಗ್ಲಿಲ್ಲ, ಇದೇನಪ್ಪ ಮಗು ಅಳೋದು ನಿಂತೋಗ್ಬಿಡ್ತು, ಏನಾಯ್ತೋ ಏನೋ, ಸರಿ ಹತ್ರ ಹೋಗಿ ನೋಡೋಣ ಬನ್ನಿ ಅಂತ ಮಾತಾಡ್ಕೊಳ್ತಾರೆ. ಆದ್ರೆ ಅಷ್ಟರಲ್ಲಿ ಒಳಗಡೆಯಿಂದ ಒಂದು ನರ್ಸ್ ಲೇಡಿ ಬರ್ತಾರೆ. ಅಂದ್ರೆ ಇವ್ರು ಬಂದು ಡೆಲಿವರಿ ಎಲ್ಲ ಮಾಡೋದಕ್ಕೆ ಇರ್ತಾರಲ್ವಾ ಆ ಲೇಡಿ. ಇವ್ರು ಬಂದು ಹೇಳ್ತಾರೆ, ಏನ್ ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ, ಮಗು ಆರೋಗ್ಯವಾಗಿದೆ, ಅಮ್ಮ ಮಗು ಇಬ್ರು ಆರೋಗ್ಯವಾಗಿದ್ದಾರೆ, ಅವ್ರನ್ನ ಈಗ ತಾನೇ ನಾವು ಕಳ್ಸ್ಕೊಟ್ಟಿದೀವಿ ಅಂತ ಹೇಳಿದಾಗ ಇವ್ರು ಕೂಡ ಹೌದಾ ಅಂತ ಹೇಳಿ ತುಂಬಾ ಸಂತೋಷ ಪಡ್ತಾರೆ. ಆದ್ರೆ ಇವ್ರು ಹಿಂಗ್ ಹೇಳಿದ್ದು ಸುಳ್ಳು ಅಂತ ನೆಕ್ಸ್ಟ್ ಮಿನಿಟ್ ಅಲ್ಲೇ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಡೆಲಿವರಿ ಆಯ್ತಲ್ಲ, ಆ ರೂಮ್ ಅಲ್ಲಿ ಫುಲ್ ಆಗಿ ಬ್ಲಡ್ ಆಗಿರುತ್ತೆ. ಆ ಬ್ಲಡ್ ನ ಅಲ್ಲಿ ಕೆಲಸ ಮಾಡ್ತಾ ಇರೋ ಒಂದು ಲೇಡಿ ಬಂದು ಬಟ್ಟೆನಲ್ಲಿ ಒರೆಸ್ತಾ ಇರ್ತಾರೆ. ಇದರಿಂದಾನೇ ಗೊತ್ತಾಗುತ್ತೆ ಒಳಗಡೆ ಏನೋ ನಡಿಬಾರದ ವಿಷಯ ಒಂದು ನಡೆದಿದೆ ಅಂತ. ಬಟ್ ಈ ಪ್ರೆಗ್ನೆಂಟ್ ಲೇಡೀಸ್ಗೆ ಅದು ಗೊತ್ತಿಲ್ಲ. ಹಿಂಗಿರ್ಬೇಕಾದ್ರೆ ಇನ್ನೊಂದ್ ಕಡೆ ಈ ಮಹಾರಾಣಿನ ತೋರಿಸ್ತಾರೆ. ಇವಾಗ ಅವಳಿಗೆ ಸ್ನಾನ ಮಾಡೋ ಟೈಮ್ ಅಂತ ಕಾಣಿಸುತ್ತೆ. ಅಲ್ಲಿರೋ ಒಬ್ರು ಕೆಲ್ಸದವ್ರು ಬಂದು ಅವ್ರಿಗೆ ಬಟ್ಟೆನೆಲ್ಲ ಬಿಚ್ತಾ ಇರ್ತಾರೆ. ಆತರ ಬಿಚ್ತಾ ಇರ್ಬೇಕಾದ್ರೆ ಏನೋ ನೋಡ್ಬಿಟ್ಟು ಟೈಮ್ ಸಕ್ಕ ಶಾಕ್ ಆಗ್ಬಿಟ್ಲು, ಕಿರ್ಚೆ ಬಿಟ್ಲು ಜೋರಾಗಿ. ಮಹಾರಾಣಿಗೆ ಏನ್ ಅರ್ಥ ಆಗ್ತಿಲ್ಲ, ಏನಕ್ಕೆ ಇವಾಗ ಕಿರ್ಚಿದೆ, ಏನಾಯ್ತು ಅಂದಾಗ ಆಯಮ್ಮ ಕೂಡ ಇಲ್ಲ ಏನಿಲ್ಲ ಮಹಾರಾಣಿ ಅಂತ ಹೇಳಿ ಮತ್ತೆ ಬಂದು ಬಟ್ಟೆನೆಲ್ಲ ಬಿಚ್ತಾಳೆ. ಇವಾಗ್ಲೇ ತೋರ್ಸೋದು ಈ ಅಮ್ಮ ಪ್ರೆಗ್ನೆಂಟ್ ಅಲ್ಲ ಏನಿಲ್ಲ, ಹೊಟ್ಟೆನಲ್ಲಿ ಇಟ್ಕೊಂಡಿರೋದು ಬ್ಯಾಗ್ ನಾನೋ ಬಟ್ಟೆನೋ ಸುತ್ತಿ ಇಟ್ಕೊಂಡಿರೋದು ಸೈಕೋ ಲೇಡಿ ಅಂತ ಕಾಣಿಸುತ್ತೆ. ಅವ್ ಹೊಟ್ಟೆ ಕಟ್ಟಿರೋ ಬಟ್ಟೆನ ಬಿಚ್ಚಿ ಸೈಡ್ಗೆ ಇಡ್ಬೇಕಾದ್ರೆ ಹೆಂಗೆ ನನ್ ಮಗ ಸೂಪರ್ ಅಲ್ವಾ ಅಂತ ಬೇರೆ ಕೇಳ್ತಾ ಇರ್ತಾಳೆ. ಹಂಗಾದ್ರೆ ಇದೆಲ್ಲ ಸೆಟಪ್. ಇವಾಗ ಇನ್ನೊಂದ್ ಕಡೆ ಸಂಜುನಲ್ಲಿ ತೋರಿಸ್ತಾರೆ. ಅಲ್ಲಿ ಹೆಡ್ ಲೇಡಿ ಇರ್ಬೇಕಾದ್ರೆ ಆ ಜಾಗಕ್ಕೆ ಆ ಕೌನ್ಸಿಲರ್ ಇರ್ತಾನಲ್ಲ, ಆಯಪ್ಪ ಒಂದು ಬುಟ್ಟಿನ ಎತ್ಕೊಂಡು ಹೆಡ್ನಸ್ ಬಂದ್ಬಿಟ್ಟೆ ಅಂತ ಓಡ್ ಬಂದೋ ಬುಟ್ಟಿನ ಕೊಟ್ಟು, ನೀವ್ ಹೇಳಿರೋ ತರ ಎಲ್ಲಾ ಮೂಲಿಕೆಗಳನ್ನ ಕೂಡ ನಾನು ಆದು ಎತ್ಕೊಂಡು ಬಂದಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂದಾಗ ಅವ್ರು ಕೂಡ ಸರಿ ಆಯ್ತು ಕೊಡಿ ನೋಡೋಣ ಅಂತ ಹೇಳಿ ಅದನ್ನ ತಗೊಂಡು ಎಲ್ಲಾ ಚೆಕ್ ಮಾಡಿ ನೋಡ್ತಾರೆ. ಆಯಪ್ಪ ಬೇರೆ ಈ ತಲ್ಗಿಂಚ್ಕೊಂಡ್ ನಿಂತಿರ್ತಾನೆ. ಇವರೆಲ್ಲ ನೋಡ್ಬಿಟ್ಟು ಯೋ ನೀನ್ ಸೂಪರ್ ಅಯ್ಯ, ಏನ್ ಟ್ಯಾಲೆಂಟ್ ಇದೆ ಗೊತ್ತಾ ನಿನ್ಗೆ, ಅದಂಗೆ ನಾನು ಹೇಳಿರೋ ಗಿಡಗಳನ್ನೆಲ್ಲ ಬಿಟ್ಟು ನೀನ್ ಬೇರೆ ತಗೊಂಡ್ ಬಂದಿದ್ಯಾ, ಎಲ್ಲ ವೇಸ್ಟ್ ಗಿಡಗಳನ್ನ ಅಂದಾಗ ಅಯ್ಯಪ್ಪನ್ಗೆ ಶಾಕ್ ಆಗೋಯ್ತು. ಏನ್ ಹೇಳ್ತಾ ಇದ್ದೀರಾ, ನಾನ್ ತಂದಿರೋದ್ರಲ್ಲಿ ಯಾವ್ದು ಯೂಸ್ ಇಲ್ವಾ ಅಂದಾಗ ಹೆಡ್ನಸ್ ಹೇಳ್ತಾರೆ, ಇಲ್ಲ ಯಾವ್ದು ಯೂಸ್ ಇಲ್ಲ, ನೀನೆಲ್ಲ ದಂಡಕ್ಕೆ ಕೆಲಸ ಮಾಡೋದು ಬಿಡು ಅಂತ ಹೇಳಿ ಎಮ್ಮ ಪಡಿಗೆ ಎಮ್ಮ ಬುಟ್ಟಿ ಎತ್ಕೊಂಡೋದ್ಲಿ, ನಾನೇ ಹೋಗ್ತೀನಿ ಕಾಡಲ್ಲಿ ಎತ್ಕೊ ಬರ್ತೀನಿ ಅಂತ. ಆದ್ರೆ ಈ ಕೌನ್ಸಿಲರ್ ಬಿಟ್ಬಿಡ್ತಾನ, ಹೆಂಗಾದ್ರೂ ಮಾಡಿ ಹೆಡ್ ಲೇಡಿನ ಕರೆಕ್ಟ್ ಮಾಡ್ಲೇಬೇಕು ಅಂತ ಹೇಳಿ ಅಯ್ಯಮ್ಮ ಹಿಂದ್ಗಡೆನೆ ಓಡೋಗ್ತಾರೆ. ಅಯ್ಯ ಮಾತ್ರ ಒಂದೊಂದ್ ಬೇರಾಗಿ ಉಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೌನ್ಸಿಲರ್ ಹೇಳ್ತಾರೆ, ನಿನ್ಗಂತದ್ ಏನ್ ಗಿಡ ಬೇಕಂತ ಹೇಳು, ನಾನ್ ಹೆಲ್ಪ್ ಮಾಡ್ತೀನಿ, ನಾನ್ ನಿನ್ ಜೊತೆ ಬರ್ತೀನಿ ಅಂತ ಇದ್ರೆ ನಿನ್ ಕೇಳೋದೆಲ್ಲ ಆಗ್ದಿರೋ ಕೆಲಸ, ನೀನ್ ಹೋಗಯ್ಯ ನೋಡ್ಕೊಂಡು ನಿನ್ ಕೆಲ್ಸನ ಅಂದ್ರೂ ಯಪ್ಪ ಬಿಡ್ತಾ ಇಲ್ಲ ನಾನ್ ಬರ್ತೀನಿ, ಅದೇನ್ ಗಿಡ ಅಂತ ಹೇಳು ಅಂದಾಗ ಅದೊಂದು ಲಿಲ್ಲಿ ಗಿಡದ ಬೇರು, ಅದು ತುಂಬಾನೇ ಮುಖ್ಯ, ಯುವರಾಜನ್ಗೆ ಏಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಬೇಕು ಅಂದಾಗ ಕೌನ್ಸಿಲರ್ ಹೇಳ್ತಾರೆ, ಏನು ಯುವರಾಜನ್ಗೋಸ್ಕರ ನೀನ್ ಇಷ್ಟು ಕಷ್ಟ ಪಡ್ತಾ ಇದೀಯಾ, ನಾನ್ ಕೂಡ ತುಂಬಾನೇ ಕಷ್ಟಪಟ್ಟೆ, ನನ್ ಕೈಗೆಲ್ಲ ಕೂಡ ಗಾಯ ಆಗಿದೆ, ನನ್ಗೆಲ್ಲ ನೀನ್ ಮೆಡಿಸನ್ ಹಾಕಲ್ವಾ ಅಂತ ಕೇಳಿದಾಗ ಆ ಹೆಡ್ ನರ್ಸ್ ಹೇಳ್ತಾರೆ, ಅದ್ ನೀನ್ ತಪ್ಪಿಸ್ಕೊಳ್ಳೋವಾಗ ಆಗಿರೋ ಗಾಯ, ಆದ್ರೆ ಯುವರಾಜ ಹಂಗಲ್ವಲ್ಲ, ಎಲ್ಲರನ್ನು ಸಾಯಿಸಿದಾರೆ, ಅದ್ರಿಂದ ಅವ್ರ ಹತ್ರ ಗಾಯ ಆಗಿರೋದು ಅಂತ. ಹಂಗೆ ಮುಂದಕ್ಕೆ ಹೋಗ್ಬೇಕಾದ್ರೆ ಆ ಕೌನ್ಸಿಲರ್ ಹೇಳ್ತಾರೆ, ಹಲೋ ಮೇಡಮ್, ಹೆಡ್ ಮೇಡಮ್, ಆ ಕಡೆ ಹೋಗ್ಬೇಡ್ರಿ, ನಮ್ ಲಿಮಿಟ್ಸ್ ಇಷ್ಟೇ, ಅದನ್ನ ದಾಟಿ ನಾವು ಹೋಗಂಗಿಲ್ಲ, ಅಲ್ಲಿ ತುಂಬಾನೇ ಅಪಾಯ ಇದೆ ಅಂತ ಹೇಳ್ತಾರೆ. ಈ ಹೆಡ್ ನರ್ಸ್ ಏನು ಅರ್ಥ ಆಗದೆ ಏನ್ ಹೇಳ್ತಾ ಇದೀರಾ, ನಾವ್ಯಾಕೆ ಆ ಕಡೆ ಹೋಗ್ಬಾರ್ದು ಅಂದಾಗ ಏನಿಲ್ಲ, ಈ ಜಾಗ ದಾಟಿ ಹೋದ್ರೆ ಆ ಕಡೆ ಏನೋ ಫ್ರೋಸನ್ ವ್ಯಾಲಿ ಅಂತ ಏನೋ ಜಾಗ ಇದೆಯಂತೆ, ಅದು ತುಂಬಾನೇ ಅಪಾಯ, ಮತ್ತೆ ಏನೋ ಜಾಗನ ಹಾಂಟೆಡ್ ಪ್ಲೇಸ್ ಅಂತಾರೆ ಅಂದಾಗ ಹೆಡ್ ನರ್ಸ್ಗೆ ಅರ್ಥ ಆಗೋಯ್ತು, ನಾನು ಹೋಗ್ಬೇಕಾಗಿರೋದು ಈ ಜಾಗಕ್ಕೆ, ನೀನ್ ಹೋಗ್ಬೇಡ ಅಂತ ಹೇಳಿದ್ರೆ ನಾನು ಆ ಜಾಗಕ್ಕೆ ಹೋಗೋದು ಅಂತ ಹೇಳ್ತಾರೆ. ಆಯಮ್ಮ ಫಿಕ್ಸ್ ಆಗ್ಬಿಟ್ಲು, ಮುಂದೆ ಇಟ್ಟಿರೋ ಹೆಜ್ಜೆ ಹಿಂದ್ಗಡೆ ಇಡೋ ತರ ಇಲ್ಲ ಮುಂದಕ್ಕೆ ಹೋಗ್ತಾ ಇದ್ರೆ ಕೌನ್ಸಿಲರ್ಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಪ್ರಾಬ್ಲಮ್ ಅಂತ ಹೇಳಿದ್ರೆ ಕೂಡ ಎಮ್ಮ ಯಾವ್ದಕ್ಕೂ ಭಯ ಪಡ್ದಿರೋ ಮುಂದೆಡೆ ಹೋಗ್ತಾನೆ ಇರ್ತಾಳೆ, ಹೆಂಗೆ ಎಮ್ಮನ್ನ ತಡಿಯೋದು ಅಂತ ಹೇಳಿ ಹಿಂದ್ಗಡೆನೆ ಓಡೋಗ್ತಾ ಇರ್ತಾನೆ. ಗಾಳ ಹಾಕದ್ಮೇಲೆ ಅವ್ರು ಹೇಳಿದ್ರೆ ಹಿಂದ್ಗಡೆನೆ ಹೋಗ್ಬೇಕಲ್ವಾ ಆ ತರ. ಈ ಫ್ರೋಸನ್ ವ್ಯಾಲಿ
ಅನ್ನೋದೇನು ಅಂತ ನಿಮ್ಗೆ ಅರ್ಥ ಆಯ್ತಲ್ವಾ. ನಮ್ ಹೀರೋ ಮತ್ತೆ ಆ ರಾಯಲ್ ಗಾರ್ಡ್ ಇಬ್ರು ಹೆಡ್ ನರ್ಸ್ ನ ಹುಡ್ಕೊಂಡು ಹೋದಾಗ ಫ್ರೋಸನ್ ವ್ಯಾಲಿ ಅಂತ ಒಂದ್ ಜಾಗಕ್ಕೆ ಹೋಗಿರ್ತಾರೆ. ಆ ಜಾಗದಲ್ಲೇ ಈ ಸತ್ರೆ ಬದುಕ್ಸಕ್ಕೆ ಅಂತ ಗಿಡ ಅಂತ ಹೇಳಿದ್ರಲ್ಲ, ಆ ಗಿಡ ಅಂತ ಜಾಗದಲ್ಲೇ ಸಿಗೋದು ಅಂತ. ಇವ್ರು ಹೋಗಿದ್ ಆ ಫ್ರೋಸನ್ ವ್ಯಾಲಿಗೆ ಇನ್ನೊಂದ್ ಕಡೆ ಬಂದು ಆ ಗಿಡಗಳು ಸಿಗ್ಲಿಲ್ಲ. ಬಟ್ ಇವಾಗ ಇಲ್ಲಿ ಸಿಗತ್ತೆ ಅಂತ ಹೇಳಿ ಇವ್ರ ಈ ತರ ಎದ್ದು ಬಿದ್ದು ಹೋಗ್ತಾ ಇರೋದು. ಯಾಕಂದ್ರೆ ಮೂಲ ಕಾರಣ ಈ ಜಾಂಬಿ ವೈರಸ್ ಗೆ ಮೂಲ ಕಾರಣನೇ ಆ ಗಿಡನೇ ಅಲ್ವಾ. ಸೊ ಫಸ್ಟ್ ಆ ಗಿಡ ಸಿಕ್ಕಿದ್ರೆ ಅದಕ್ಕೆ ಕ್ಯೂರ್ ಹೆಂಗ್ ಕಂಡಿಡಿಬಹುದು ಅಂತ ಹೇಳಿ ಈ ಹೆಡ್ ನರ್ಸ್ ಬಂದು ಸ್ವಲ್ಪ ಒದ್ದಾಡ್ತಾ ಇರೋದು. ಎಲ್ಲೇ ಆಗ್ಲಿ ನಂಗೆ ಫಸ್ಟ್ ಆ ಗಿಡ ಸಿಗ್ಬೇಕು ಅಂತ ಹೇಳಿ ಎದ್ದು ಬಿದ್ದು ಆ ಜಾಗಕ್ಕೆ ಹೋಗ್ತಾ ಇರೋದು. ಅಲ್ಲಿ ಹೋಗ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ಹಂಗೆ ಸುತ್ತಮುತ್ತ ಹುಡುಕ್ತಾ ಇರ್ಬೇಕಾದ್ರೆ ಇವ್ರು ಅನ್ಕೊಂಡಿರೋ ತರ ಆ ಜಾಗದಲ್ಲಿ ಆ ಹೂವ ಗಿಡ ಇದೆ, ಪರ್ಪಲ್ ಕಲರ್ ಫ್ಲವರ್ಸ್ ಎಲ್ಲ ಬಿಟ್ಟಿರುತ್ತೆ. ಸಖತ್ ಆಶ್ಚರ್ಯ ಹೆಡ್ ನರ್ಸ್ ಗಂತೂ. ನಾನು ಆಲ್ರೆಡಿ ಹೇಳಿದ್ದೆ ಈ ಫ್ರೋಸನ್ ವ್ಯಾಲಿ ಅನ್ನೋ ಜಾಗ ಮಾತ್ರ ಫುಲ್ ಆಗಿ ಕೋಲ್ಡ್ ಆಗಿರೋ ಒಂದು ಪ್ರದೇಶ ಅಂತ. ಮಿಕ್ಕಿದ ಕಡೆ ಎಲ್ಲ ಹಾಟ್ ಆಗಿದ್ರೆ ಈ ಜಾಗದಲ್ಲಿ ಮಾತ್ರ ಯಾವಾಗೂ ಒಂದು ವಿಂಟರ್ ಸೀಸನ್ ಅಲ್ಲಿ ಹೆಂಗಿರುತ್ತೋ ಆ ತರ ಇರುತ್ತೆ. ಇವ್ರ ಈ ತರ ಹೋಗ್ಬಿಟ್ಟ ಗಿಡದ ಬಗ್ಗೆ ನೋಡ್ತಾ ಇರ್ಬೇಕಾದ್ರೆ ಆಯಪ್ಪ ಪಕ್ಕದಲ್ಲಿ ಏನೋ ನೋಡ್ಬಿಟ್ಟು ಸಖತ್ ಭಯ ಪಡ್ತಾನೆ. ಏನಂತ ನೋಡಿದ್ರೆ ಅಲ್ಲಿ ಯಾರಿಗೋ ಚೇನಲ್ಲೆಲ್ಲ ಹಾಕಿ ಕಟ್ಟಾಕ್ಬಿಟ್ಟು ಬಿಟ್ಟಿರ್ತಾರಲ್ಲ ಆ ತರ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ. ಅದ್ರ ನೋಡಿ ಇವ್ರು ಶಾಕ್ ಆಗ್ತಾ ಇರ್ಬೇಕಾದ್ರೆ ಇವರಿಂದನೇ ಯಾರೋ ಓಡೋಗೋ ತರ ಅನ್ಸುತ್ತೆ. ಇವ್ರು ಓಡೋಗಿದ್ ಸ್ಪೀಡ್ಗೆ ಅಲ್ಲಿ ಏನೋ ಕಟ್ಟಿ ಬಿಟ್ಟಿರ್ತಾರೆ, ಏನೋ ಈ ಮಂತ್ರ ದಾರಗಳನ್ನೆಲ್ಲ ಹಾಕಿರ್ತಾರಲ್ಲ ಅದಂಗೆ ಕಟ್ಟಾಗಿ ಕೆಳಗಡೆ ಬೀಳುತ್ತೆ. ಇಬ್ರು ಶಾಕಿಂಗ್ ಅಲ್ಲಿ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೋ ದೊಡ್ಡದಾಗಿ ನಡೆಯುತ್ತೆ ಅಂತ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಟೀಮ್ ನ ತೋರಿಸ್ತಾರೆ. ಇನ್ ಸ್ವಲ್ಪ ಹೊತ್ತಲ್ಲಿ ಕತ್ಲಾಗುತ್ತೆ. ಝಾಂಬೀಸ್ ನ ಅಟ್ಯಾಕ್ ಮಾಡೋದಕ್ಕೆ ಏನೆಲ್ಲ ತಯಾರಿ ಮಾಡ್ಬೇಕು ಮಾಡ್ಕೊಂಡಿರ್ತಾರೆ. ಅಲ್ಲಿ ಯಾಂಗ್ ಗೆ ಚೆನ್ನಾಗಿ ಗನ್ ಎಲ್ಲ ಹ್ಯಾಂಡಲ್ ಮಾಡಕ್ಕೆ ಬರತ್ತಲ್ವಾ. ಸೊ ಅವ್ನ್ ಬಂದು ಅಲ್ಲಿ ಸುತ್ತ ಇರೋರ್ಗೆ ಗನ್ ನ ಯಾವ ತರ ಲೋಡ್ ಮಾಡ್ಬೇಕು, ಯಾವ ತರ ಶೂಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇರ್ತಾನೆ. ಇದನ್ನ ಲಾರ್ಡ್ ಶಿನ್ಹೋ ಅವ್ರು ನೋಡ್ಬಿಟ್ಟು ಯಾರಿ ಹುಡುಗ ಇಷ್ಟು ಚೆನ್ನಾಗಿ ಗನ್ ನ ಹ್ಯಾಂಡಲ್ ಮಾಡ್ತಿದ್ದಾನೆ ಅಂತ ಕೇಳಿದಾಗ ಅವ್ರ ಪಕ್ಕದಲ್ಲಿರೋ ಒಬ್ರು ಬಂದು ಹೇಳ್ತಾರೆ, ಇವ್ರ ಈ ತರ ಜಾಕಲ್ ಟೀಮ್ ಗೆ ಸೇರಿರೋನು, ಬೇಟೆಯಾಡೋ ಗುಂಪಿಗೆ ಸೇರಿರೋನು. ಅಷ್ಟೇ ಅಲ್ಲ ಆ ವಿಲೇಜ್ ತುಂಬಾ ಪ್ಲೇಗ್ ಕಾಯಿಲೆ ಬಂದು ಸತ್ತೋದ್ರಲ್ಲ ಆ ವಿಲೇಜ್ ಗೆ ಸೇರಿರೋನ್ ಕೂಡ ಅಂತ ಹೇಳಿದ ತಕ್ಷಣ ಲಾರ್ಡ್ ಶಿನ್ಹೋ ಮುಖಾನೇ ಒಂಥರ ಚೇಂಜ್ ಆಗುತ್ತೆ. ಏನ್ ವಿಷಯ ಅಂತ ಗೊತ್ತಿಲ್ಲ. ಅದೇ ಟೈಮಲ್ಲಿ ನಮ್ ಹೀರೋ ಕೂಡ ಬಂದ್ಬಿಟ್ಟು ಏನ್ ಸರ್ ಇವ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಾ ಅಂದಾಗ ಲಾರ್ಡ್ ಶಿನ್ಹೋ ಅವ್ರು ಹೇಳ್ತಾರೆ ಇಲ್ಲ 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 ನನ್ಗೆ ಗೊತ್ತಿಲ್ಲ ಅಂತ ಸ್ವಲ್ಪ ಗಾಬರಿಗೆ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದ್ರು. ಇದರಿಂದಾನೇ ನಮ್ ಹೀರೋಗೆ ಏನೋ ಡೌಟ್ ಬರುತ್ತೆ, ಇವ್ರಿಗೇನೋ ವಿಷಯ ಗೊತ್ತಿದೆ ಅಂತ. ಇನ್ನೊಂದ್ ಕಡೆ ಆಲ್ಮೋಸ್ಟ್ ಕತ್ಲಾಗ್ತಾ ಬಂದಿದೆ. ಸೊ ಎಲ್ಲರೂ ನಿಮ್ ಪೊಸಿಷನ್ ಹೋಗಿ ಪೊಸಿಷನ್ ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಅನೌನ್ಸ್ಮೆಂಟ್ ನ ಕೊಡ್ತಾ ಇರ್ತಾರೆ. ಈ ಕಡೆ ರಾಯಲ್ ಗಾರ್ಡ್ ಕೂಡ ನನ್ ಕಡೆ ಇರೋರೆಲ್ಲ ರೆಡಿ ಆಗಿದ್ದೀರಾ ಅಲ್ವಾ ಅಂತ ಕೇಳ್ತಾರೆ. ಇನ್ನೊಂದ್ ಕಡೆ ನೀರ್ ಕಡೆ ಜಾಂಬೀಸ್ ಎಲ್ಲ ಬಂದ್ರೆ ಅಲ್ಲಿ ಅಟ್ಯಾಕ್ ಮಾಡಕ್ಕೆ ಕೆಲವ್ರು ನಿಂತಿರ್ತಾರೆ. ಇನ್ನೊಂದ್ ಕಡೆ ಟ್ರಾಪ್ ನೆಲ್ಲ ಸೆಟ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಬೆಂಕಿನೆಲ್ಲ ಇಟ್ಕೊಂಡು ಇನ್ ಕೆಲವ್ರು ನಿಂತಿರ್ತಾರೆ. ಈ ತರ ಹೆಂಗೋ ಎಲ್ಲ ತಯಾರಿನ ಮಾಡ್ಕೊಂಡ್ರು. ಆಲ್ಮೋಸ್ಟ್ ಈಗ ಕತ್ಲ್ ಕೂಡ ಆಗೋಯ್ತು. ಎಲ್ಲರೂ ರೆಡಿ ಆಗಿರ್ತಾರೆ. ಬಂದ್ರೆ ಅಷ್ಟೇನೇನ್ ಅಟ್ಯಾಕ್ ಮಾಡೋದು, ಎಲ್ಲರ ತಲೆ ಕಟ್ ಮಾಡಿ ಬಿಸಾಕೋದೆ ಅಂತ. ಈ ತರ ಲಾರ್ಡ್ ಶಿನ್ಹೋ ನಮ್ ಹೀರೋ ಅವರೆಲ್ಲ ನಿಂತ್ಕೊಂಡು ಒಂದ್ ಕಡೆ ವೇಟ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಯಾಂಗು ಮತ್ತೆ ಅವ್ರ ಟೀಮ್ ಅವರೆಲ್ಲಾನು ಗನ್ಸ್ ಇಟ್ಕೊಂಡು ನಿಂತಿರ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಆ ವಿಲನ್ ಮಂತ್ರಿನ ತೋರಿಸ್ತಾರೆ. ಅವ್ರೀಗ ಸಂಜು ಕಡೆನೆ ಬರ್ತಾ ಇರೋದು. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ಸಂಜುಗೂ ಮತ್ತೆ ಯಾನ್ಯಾಂಗೂ ಒಂದು ಗೋಡೆ ಇರತ್ತಲ್ಲ, ಅಲ್ಲಿ ಸೈನಿಕರನ್ನ ನಿಲ್ಸಿರ್ತಾರಲ್ಲ ಆ ಕಡೆಯಿಂದ ಈ ಕಡೆ ಯಾರನ್ನು ಬಿಡಬೇಡಿ ಅಂತ. ಈಗ ಆ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿರೋರ ಹತ್ರ ಕೇಳ್ತಾ ಇರ್ತಾನೆ ಸಂಜು ಅಲ್ಲಿ ಏನ್ ಪೊಸಿಷನ್ ಅಲ್ಲಿ ಏನ್ ನಡೀತಾ ಇದೆ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ ಇದುವರೆಗೂ ಸಂಜುನಲ್ಲಿ ಏನು ಪ್ರಾಬ್ಲಮ್ ಆದಂಗಿಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ ಅಂತ ಹೇಳ್ತಾನೆ. ಆಮೇಲೆ ವಿಲನ್ ಮಂತ್ರಿ ಕೂಡ ಅಲ್ಲಿಂದ ಹೋಗೋದನ್ನ ತೋರಿಸ್ತಾರೆ. ಆದ್ರೆ ವಿಲನ್ ಮಂತ್ರಿ ಸುಮ್ನೆ ಬಂದಿಲ್ಲ, ಜೊತೆಗೆ ಒಂದು ಡಬ್ಬಿನ ಬೇರೆ ಎತ್ಕೊಂಡ್ ಬಂದಿರ್ತಾನೆ, ದೊಡ್ಡದಾಗಿರೋ ಒಂದು ಬಾಕ್ಸ್. ಆ ಬಾಕ್ಸ್ ಒಳಗಡೆಯಿಂದ ಒಂದು ಜಾಂಬಿ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇದೀನೋ, ಡಮ 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 ಅಂತ ತಡ್ತಾ ಇರುತ್ತೆ. ಇದರಿಂದಾನೇ ಗೊತ್ತಾಗತ್ತೆ ಯಪ್ಪನೆ ಬೇಕಂತ ಏನೋ ಒಂದು ಕಿತಾಪತಿ ಕೆಲಸ ಮಾಡ್ತಿದ್ದಾನೆ ಅಂತ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋ ಟೀಮ್ ನ ತೋರಿಸಿದ್ರೆ ಇವರೆಲ್ಲ ಈ ತರ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾರಲ್ಲ ಜಾಂಬೀಸ್ ಬರುತ್ತೆ ಅಂತ. ಆಗ ದೂರದಲ್ಲಿ ಒಂದು ಕುದುರೆ ಬರೋದನ್ನ ಗಮನಿಸ್ತಾರೆ. ಅಷ್ಟೇ ಕುದುರೆ ಬರ್ತಾ ಇದೆ ಅಂದ ತಕ್ಷಣ ಎಲ್ಲರೂ ಸಖತ್ ಭಯ ಪಟ್ಬಿಟ್ರು ಜಾಂಬಿನೇ ಬರ್ತಾ ಇರೋದು ಅಂತ. ಆದ್ರೆ ಅರ್ಥ ಬರ್ತಾನೆ ಅದು ಕುದುರೆ ಅಂತ ಗೊತ್ತಾಗೋದು. ಲಾರ್ಡ್ ಶಿನ್ಹೋ ಅವ್ರು ಹೇಳ್ತಾರೆ ಈ ಕುದುರೆ ನಮ್ ಗ್ರೂಪ್ ಸೇರಿರೋನೇ ಅಪ್ಪ, ಅಲ್ಲಿ ಏನ್ ಹೊರಗಡೆ ಏನ್ ನಡೀತಿದೆ ಅಂತ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ. ಬಟ್ ಅವ್ನ್ ಬರ್ತಾ ಇಲ್ಲ, ಕುದುರೆ ಮಾತ್ರ ಬರ್ತಿದೆ ಅಂದಾಗ ನಮ್ ಹೀರೋ ಹೇಳ್ತಾನೆ ಆ ಕುದುರೆಗೆ ಅಡ್ಡಿಯಾಗಿರೋದು ಎಲ್ಲದನ್ನು ಸ್ವಲ್ಪ ಜರುಗಿಸಿ ಕುದುರೆನ ಒಳಗಡೆ ಬಿಡಿ ಅಂತ. ಈಗ ಕುದುರೆನೂ ಒಳಗಡೆ ಬರುತ್ತೆ, ಆದ್ರೆ ಕುದುರೆ ಮಾತ್ರ ಬಂದಿಲ್ಲ. ಕುದುರೆ ಜೊತೆಗೆ ಕುದುರೆ ಓಡಿಸ್ಕೊಂಡ್ ಹೋಗಿರೋನ್ ಕೈ ಮಾತ್ರ ಬರುತ್ತೆ. ಅಷ್ಟೇ ಇದನ್ನ ನೋಡಿ ಎಲ್ಲರೂ ಸಖತ್ ಭಯ ಪಟ್ಬಿಟ್ರು. ಹೀರೋ ಹೇಳ್ತಾನೆ ಹಂಗಾದ್ರೆ ಎಲ್ಲರೂ ರೆಡಿ ಆಗಿರ್ರಿ, ಜಾಂಬೀಸ್ ನಮ್ಮಿಂದ ಏನು ದೂರ ಇಲ್ಲ ನಮ್ ಪಕ್ಕದಲ್ಲೇ ಇದೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಸಖತ್ ಅಲರ್ಟ್ ಆಗ್ತಾರೆ. ಆಗ ಲಾರ್ಡ್ ಶಿನ್ಹೋ ಅವ್ರು ಬಂದು ಒಂದು ಬೆಂಕಿ ಬಾಣನ ಬಿಟ್ಟು ದೂರದಲ್ಲಿ ಸ್ವಲ್ಪ ಬೆಂಕಿನೆಲ್ಲ ಹಾಕ್ತಾರೆ. ಇದು ಬಂದು ಇನ್ನು ಸ್ವಲ್ಪ ದೂರದಲ್ಲಿ ಇರೋರ್ಗೆ ಸಿಗ್ನಲ್ ತರ. ಇದನ್ನ ನೋಡಿದ ತಕ್ಷಣ ಅಲ್ಲಿರೋರೆಲ್ಲ ಏನೋ ಒಂದು ಬ್ರಿಡ್ಜ್ ತರ ಇರುತ್ತೆ, ಬ್ರಿಡ್ಜ್ ಕೆಳಗಡೆ ಜಾಂಬೀಸ್ ಬರಬಾರ್ದು ಅಂತ ಅಲ್ಲೊಂದ್ ಸೆಟಪ್ ನ ಮಾಡಿರ್ತಾರೆ. ಆ ಜಾಗಕ್ಕೆಲ್ಲ ಫುಲ್ ಆಗಿ ಬೆಂಕಿನೆಲ್ಲ ಹಾಕಿ ಜಾಂಬೀಸ್ ನ ತಡಿಯಕ್ಕೆ ಟ್ರೈ ಮಾಡ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ನಮ್ ರಾಯಲ್ ಗಾರ್ಡ್ ಪಾಪ ಭಯ ಪಟ್ಕೊಂಡು ನಿಂತಿರ್ತಾರೆ. ಇನ್ ಸ್ವಲ್ಪ ಹೊತ್ತು ಜಾಂಬೀಸ್ ಬಂದಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಹೊತ್ತಲ್ಲಿ ಬೆಳಕಾಗ್ಬಿಡತ್ತಪ್ಪ ದೇವ್ರೆ ಜಾಂಬೀಸ್ ಬರ್ದೇ ಇರ್ಲಿ ಅಂತ ಬೇಡ್ಕೊಂತಾ ಇರ್ತಾರೆ. ಒಂದ್ ಸ್ಟೇಜ್ಗೆ ಆಲ್ಮೋಸ್ಟ್ ಬೆಳಗ್ಗೆನೆ ಆಗ್ಬಿಡ್ತು, ಜಾಂಬೀಸ್ ಬಂದೇ ಇಲ್ಲ. ಇವ್ರು ಇಷ್ಟು ಸೆಟಪ್ ಮಾಡ್ಕೊಂಡಿದ್ ವೇಸ್ಟ್ ಅಂತ ನೋಡ್ತೀವಿ, ಆದ್ರೆ ಅವ್ರಿಗೆಲ್ಲ ಅಷ್ಟು ಸಂತೋಷ, ಅಪ್ಪಡಿ ಜಾಂಬೀಸ್ ಎಲ್ಲ ಬಂದಿಲ್ಲ, ಫುಲ್ ಹಂಗೆ ಕುಣಿದಾಡ್ಕೊಂಡಿರ್ತಾರೆ. ಆಗ ಲಾರ್ಡ್ ಹೋ ಹೇಳ್ತಾರೆ ಸರಿ ಆಯ್ತು ಎಲ್ಲರೂ ಹೋಗಿ ರೆಸ್ಟ್ ಎತ್ಕೊಳ್ಳಿ, ಮತ್ತೆ ನೈಟ್ ಗೆ ಜಾಂಬೀಸ್ ಬರ್ದೇ ಇರೋದಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕಲ್ವಾ, ಎಲ್ಲರೂ ಹೋಗಿ ರೆಸ್ಟ್ ಎತ್ಕೊಳ್ಳಿ ಅಂತ ಹೇಳ್ತಾರೆ. ಇವಾಗ ಒಂದ್ ಸ್ವಲ್ಪ ಜನ ಎಲ್ಲ ನಿಂತ್ಕೊಂಡಿದ್ದವರೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಮತ್ತೆ ದಾರಿಗೆ ಅಡ್ಡ ಅಂದ್ರೆ ಜಾಂಬೀಸ್ ಬರ್ದೇ ಇರೋದಕ್ಕೆ ಅಡ್ಡನೆಲ್ಲ ಹಾಕಿರ್ತಾರಲ್ಲ, ಬೆಂಕಿ ಎಲ್ಲ ಹಾಕಿರ್ತಾರಲ್ಲ, ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇರ್ತಾರೆ. ಆ ನದಿ ದಡದವರೆಲ್ಲ ಕೂಡ ದಡ ಬಂದು ಸೇರ್ತಾರೆ. ಈ ತರ ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾ ಇರ್ತಾರೆ. ಆ ಟೈಮಲ್ಲಿ ವಿಲನ್ ಮಂತ್ರಿನ ತೋರಿಸ್ತಾರೆ. ನೋಡಿ ಇದು ಇಲ್ಲಿಗೆ ಮುಗ್ದೋಯ್ತು ಅಂತ ಅನ್ಕೊಂಡ್ರ, ಮುಂದೆ ಇದೆ ನಿಮ್ಗೆ ಮಾರಿ ಹಬ್ಬ ಅಂತ ಹೇಳ್ತಾನ. ಅಷ್ಟೇ ಇಲ್ಲಿ ನಮ್ ಹೀರೋರೆಲ್ಲ ಇನ್ನೇನ್ ಹೋಗ್ಬೇಕು ಅಂತ ಅನ್ಕೊಳ್ಳೋ ಟೈಮಲ್ಲೇ ಅಲ್ಲಿ ಎದುರುಗಡೆ ಇರೋ ಬೆಟ್ಟದ ಮೇಲೆ ಫುಲ್ ಆಗಿ ಪಕ್ಷಿಗಳೆಲ್ಲ ಈ ಕಾಡ
ಕಾಡಲ್ಲಿ ಏನಾದ್ರೂ ಮೃಗಗಳು ತುಂಬಾ ಜೋರಾಗಿ ಓಡ್ ಬಂದಾಗ ಮರದಲ್ಲಿರೋ ಪಕ್ಷಿಗಳೆಲ್ಲ ಹಾರುತ್ತಲ್ಲ ಆತರ ಅಟ್ ಎ ಟೈಮ್ ಎಲ್ಲ ಹಾರಕ್ಕೆ ಶುರು ಮಾಡ್ಬಿಡ್ತು. ಇವ್ರಿಗೆ ಅರ್ಥ ಆಗೋಯ್ತು ಬೇರೆ ಏನೋ ನಡೀತಾ ಇದೆ ಅಂತ. ಇದಕ್ಕೆಲ್ಲ ಚಾನ್ಸೇ ಇಲ್ಲ, ಏನ್ ನಡೀತಾ ಇದೆ ಅಂತ ಹೇಳಿ ಒಬ್ಬೊಬ್ರು ಶಾಕಿಂಗ್ ಅಲ್ಲಿ ಆ ಕಡೆ ನೋಡ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಹೆಡ್ ನರ್ಸ್ ನ ಮತ್ತೆ ಕೌನ್ಸಿಲರ್ ನ ತೋರಿಸ್ತಾರೆ. ಅವ್ರು ಬಂದ ಫ್ರೋಸನ್ ವ್ಯಾಲಿಗೆ ಹೋಗಿದ್ರಲ್ವಾ, ಅಲ್ಲಿ ಗುಹೆ ಹತ್ರ ಇದ್ರಲ್ವಾ, ಆಗ ಏನೋ ಹಿಂದ್ಗಡೆ ಯಾರೋ ಓಡಾಡ್ದಂಗ್ ಆಯ್ತು ಅಂತ ನೋಡಿದ್ರಲ್ಲ. ಈಗ ಹಂಗೆ ಶಾಕಿಂಗ್ ಅಲ್ಲಿ ನೋಡ್ತಾ ಇದಾರೆ ನೋಡಿ, ಏನ್ ನಡೀತದೆ ಅಂತ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಈಗ ನೀರ್ ರಿಫ್ಲೆಕ್ಷನ್ ಅಲ್ಲಿ ತೋರಿಸ್ತಾರೆ ನೋಡಿ, ಆ ಗುಹೆ ಸುತ್ತ ಫುಲ್ ಆಗಿ ಜಾಂಬೀಸ್ ನಿಂತಿರುತ್ತೆ. ಈ ಕೌನ್ಸಿಲರ್ ಏನ್ ಅರ್ಥ ಆಗ್ತಿಲ್ಲ, ಬೆಳಕಲ್ ಕೂಡ ಈ ಜಾಂಬೀಸ್ ಎಲ್ಲ ಬಂದಿದೆ ಅಂದ್ರೆ ಏನ್ ಅರ್ಥ, ಏನ್ ನಡೀತಾ ಇದೆ ಅಂದಾಗ ಇವಾಗ ಹೆಡ್ ನರ್ಸ್ ಗೆ ಅರ್ಥ ಆಯ್ತು. ಈ ಜಾಂಬೀಸ್ ಎಲ್ಲ ಬೆಳಕಿಗೆ ಭಯ ಪಟ್ಕೊಂಡು ಹೊರಗಡೆ ಬಂದಿಲ್ಲ ಅಂತ ನಾವ್ ಅನ್ಕೊಳ್ತಾ ಇದ್ವಿ, ಆದ್ರೆ ಇದಕ್ಕೆ ಕಾರಣ ಬೆಳಕಲ್ಲ, ಟೆಂಪರೇಚರ್ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಟೀಮ್ ನ ತೋರಿಸಿದ್ರೆ ಅವ್ರಿಗೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ವಲ್ಲ, ಬಟ್ ಏನೋ ಒಂದು ದೊಡ್ಡದಾಗಿ ಇವ್ರ ಕಡೆ ಬರ್ತಾ ಇದೆ ಅಂತ ಮಾತ್ರ ಅರ್ಥ ಆಯ್ತು. ನಾವ್ ಅನ್ಕೊಂಡಿರೋದಕ್ಕೆ ವಿರುದ್ಧವಾಗಿ ಏನೋ ನಡೀತಾ ಇದೆ ಅಂತ. ನಮ್ ಹೀರೋ ಅವನ ಹತ್ರ ಇರೋ ಒಂದು ಬೆಂಕಿ ಬಾಣನ ಹಾಕಿ ಆ ಕಡೆ ಇರೋರ್ಗೆ ಸಿಗ್ನಲ್ ಕಳಿಸ್ದ. ಇಲ್ಲಿರೋರೆಲ್ಲ ತುಂಬಾನೇ ಭಯವಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇವ್ರ ಎದುರುಗಡೆನೆ ಒಂದು ಕಾಡಿರತ್ತಲ್ಲ, ಆ ಕಾಡಲ್ಲಿ ಹಂಗೆ ಮರಗಳು ಗಿಡಗಳೆಲ್ಲ ಅಲ್ಲಾಡೋದನ್ನ ತೋರಿಸ್ತಾರೆ. ಈ ಗುಂಪು ಗುಂಪಾಗಿ ಏನಾದ್ರೂ ಬಂದ್ರೆ ಫುಲ್ ಆಗಿ ಶೇಕ್ ಆಗುತ್ತಲ್ಲ, ಆ ತರ ಅಲ್ಲಿ ಒಂದು ಮೂಮೆಂಟ್ಸ್ ಕಾಣುತ್ತೆ ಇವ್ರಿಗೆ. ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಒಳಗಡೆಯಿಂದ ಯಾವ ತರ ಒಂದು ಪ್ರಾಬ್ಲಮ್ ಇವ್ರ ಕಡೆಗೆ ಫೇಸ್ ಮಾಡ್ಕೊಂಡ್ ಬರ್ತಿದೆ ಅಂತ. ಇವಾಗ ಹಂಗೆ ಆ ಹೊಗೆಗಳ ಮಧ್ಯೆ ನಮ್ಗೆ ತೋರಿಸ್ತಾರೆ ನೋಡಿ, ಒಂದು ಜಾಂಬಿ ಅಲ್ಲ, 2 ಜಾಂಬಿ ಅಲ್ಲ, 10, 12, 100 ಕೂಡ ಅಲ್ಲ, ಲೆಕ್ಕಾನೇ ಇಲ್ದಷ್ಟು ಜಾಂಬೀಸು ಹಂಗೆ ಆ ಗುಂಪಲ್ಲಿ ಓಡ್ ಬರ್ತಾ ಇರುತ್ತೆ. ಕೌಂಟ್ ಮಾಡಕ್ ಕೂಡ ಆಗಲ್ಲ. ಇದನ್ನ ನೋಡ್ಬಿಟ್ಟು ಈ ಕಡೆ ಇರೋರೆಲ್ಲ ಸಖತ್ ಭಯದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನ್ ನಡೀತಾ ಇದೆ ಅಂತ. ಹಂಗೆ ಕ್ಲೋಸ್ ಅಪ್ ಅಲ್ಲಿ ಒಬ್ಬೊಬ್ರು ಮುಖಾನು ತೋರಿಸ್ತಾರೆ ನೋಡಿ. ಇವಾಗ 1-2 ಬರುತ್ತೆ, ಸರಿ ಹಂಗಿಲ್ಲ ಅಂತಂದ್ರು ಒಂದು 100 ಜಾಂಬೀಸ್ ಬಂದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಕೊಂಡ್ರು. ಇಷ್ಟೊಂದ್ ಬರ್ತಿದೆ ಅಂತ ಗೊತ್ತಿಲ್ವಲ್ಲ, ಎಲ್ಲರೂ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಹೆಡ್ ನರ್ಸ್ ನ ಮತ್ತೆ ಕೌನ್ಸಿಲರ್ ನ ತೋರಿಸ್ತಾರೆ. ಅವ್ರೀಗ ಜಾಂಬೀಸ್ ಹತ್ರ ಸಿಕ್ಕಾಕೊಂಡು ಆ ಗುಹೆನಲ್ಲಿ ಇದ್ದಾರೆ. ಈ ಕಡೆ ಈ ವಿಲನ್ ಮಂತ್ರಿನ ತೋರಿಸಿದ್ರೆ ಅವನೇನೋ ಈ ಸತಿ ತುಂಬಾ ದೊಡ್ಡದಾಗಿ ಪ್ಲಾನ್ ಮಾಡಿದಾನೆ ಅಂತ ಕಾಣುತ್ತೆ. ಇದ್ರೆ ನೀವ್ ಹೆಂಗ್ ಫೇಸ್ ಮಾಡ್ತಿರೋ ನಾನು ನೋಡ್ತೀನಿ ಅಂತ ಹೇಳಿ ಹಂಗೆ ಒಂಥರ ಕೋಪದಲ್ಲಿ ನಿಂತಿರ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಗೀತಾ ಇದೆ. ಈ ಎಪಿಸೋಡ್ ಅಲ್ಲ, ಕಿಂಗ್ಡಮ್ ಸೀಸನ್ 1 ಸೀರೀಸ್ ಇಲ್ಲಿ ಮುಗೀತಾ ಇದೆ. ಸೀಸನ್ 1 ಅಲ್ಲಿ 6 ಎಪಿಸೋಡ್ಸ್, ಸೀಸನ್ 2 ಅಲ್ಲಿ 6 ಎಪಿಸೋಡ್ಸ್. ಸೊ ಈ 6th ಎಪಿಸೋಡ್ ಆದ್ಮೇಲೆ ಕಂಟಿನ್ಯೂ ಆಗಿ 7, 8, 9 ಅಂತಾನೆ ಕಂಟಿನ್ಯೂ ಮಾಡ್ಕೊಂಡು ಹೊರಟೋಗ್ತೀನಿ. ನಾಳೆನು ವಿಡಿಯೋ ಬಂದ್ಬಿಡುತ್ತೆ. ಮತ್ತೆ ನಮ್ ಹೀರೋರ್ ಬಗ್ಗೆ ಹೇಳ್ಬೇಕು. ಇವರೆಲ್ಲ ಏನ್ ಅನ್ಕೊಂಡಿದ್ರು, ಜಾಂಬೀಸ್ ಅಂದ್ರೆ ನೈಟ್ ಅಲ್ಲೇ ಬರೋದು, ಹಗಲೆಲ್ಲ ಮಲ್ಕೊಳ್ಳುತ್ತೆ, ಹಗಲಲ್ಲಿ ನಾವೇನಾದ್ರು ತಯಾರಿ ಮಾಡ್ಕೋಬಹುದು, ಅದರಿಂದ ತಪ್ಪಿಸ್ಕೋಬಹುದು ಅಂತ. ಆದ್ರೆ ಇವಾಗ ನೈಟ್ ಎಲ್ಲ ಜಾಂಬೀಸ್ ಬರ್ಲಿಲ್ಲ, ಹಗಲಲ್ಲೇ ಜಾಂಬೀಸ್ ಬರ್ತಾ ಇರೋದು. ಏನಕ್ಕೋಸ್ಕರ ಹಗಲಲ್ಲಿ ಬರ್ತಾ ಇದೆ, ಏನ್ ನಡೀತಾ ಇದೆ, ಇಷ್ಟೊಂದು ಜಾಂಬೀಸ್ ನ ಇವ್ರು ಹೆಂಗ್ ತಡೀತಾರೆ, ಮುಂದಕ್ಕೆ ಏನೆಲ್ಲ ಮಾಡ್ತಾರೆ ಅಂತ ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಅಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಹೇಳಿರ್ತಾರೆ. ಸೊ ಮಿಸ್ ಮಾಡಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.